ಆದಿ ಜಗದ್ಗುರು ಪಂಚಾಚಾರ್ಯರನ್ನು, ಆರಾಧ್ಯ ಗುರುವರನ್ನು ಸ್ಮರಣೆ ಮಾಡಿ, ಈ ನೆಲದ ಒಡೆಯ ಭಕ್ತರ ಪಾಲಿನ ಭಾಗ್ಯನಿಧಿಯಾಗಿರುವ ಸದ್ಗುರು ಸಿದ್ಧಲಿಂಗೇಶ್ವರನ ಕೂಡ ಸ್ಮರಿಸಿ, ಸಿದ್ಧಲಿಂಗೇಶ್ವರನ ಅಂಗಳದೊಳಗೆ ಒಂದು ಹೊಸ ಇತಿಹಾಸ, ಹೊಸ ಮನ್ವಂತರವನ್ನು ಸೃಷ್ಟಿಸಿ, ಒಬ್ಬ ಗುರು ಮನಸ್ಸು ಮಾಡಿದ್ರೆ, ಒಬ್ಬ ಸಮರ್ಥ ಗುರು ಮನಸ್ಸು ಮಾಡ್ದ ಅಂದ್ರೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನಾವೆಲ್ಲ ಈಗ ನೋಡ್ತಾ ಇದ್ದೀವಿ. ಬರೀ ಇದು ಇಷ್ಟೆಲ್ಲ ತಯಾರಿ ಆಗಿದ್ದು ಎಷ್ಟು ದಿನದಾಗ ಅಂದ್ರೆ 3 ದಿನದಾಗ. ಈ ಯೋಜನೆ, ಈ ಕಾರ್ಯಕ್ರಮ, ಈ ಪೆಂಡಲ್, ಇಷ್ಟೆಲ್ಲ ಜನ, ಸ್ವಾಮಿಗಳು, ಇದೆಲ್ಲ ಪ್ರಿಪ್ರೇಷನಿಗೆ ತೊಗೊಂಡಿದ್ದ ದಿನಗಳು ಎಷ್ಟು ಅಂದ್ರೆ 3 ದಿನ. 3 ದಿನದೊಳಗೆ ಲಚ್ಚಾಣದೊಳಗೆ ಹೆಂಗೆ ಆಕಾಶದೊಳಗೊಂದು ಕಾಮನ ಬಿಲ್ಲು ಬಿದ್ದಾಗ ಎಲ್ಲರೂ ಆಕಾಶದ ಕಡೆ ತಲೆ ಎತ್ತಿ ನೋಡ್ತೀವಲ್ಲ, ಹಂಗೆ ಇಡೀ ಈ ನಾಡನ್ನು ಲಚ್ಚಾಣದ ಕಡೆ ನೋಡುವಂಗೆ ಮಾಡಿದವ್ರು ಯಾರು ಅಂದ್ರೆ ಜಿಡ್ಗಾ ಮುಗುಳ ಕೋಡಮಠದ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಅಂತಂದ್ರೆ ತಪ್ಪಾಗಲಾರ್ದು. ಅಂಥ ಸಮರ್ಥ ಸದ್ಗುರು. ನಿಜವಾಗಿ ನಾವೆಲ್ಲ ಇವತ್ತು ಬಹಳ ಹರ್ಷದಿಂದ, ಬಹಳ ಸಂತೋಷದಿಂದ ನಮ್ಮ ನಾಡು ಆನಂದದ ಸಮಯವನ್ನು ಕಳೆಯಕತ್ತದ. ಯಾಕಂದ್ರೆ ಇಷ್ಟು ದಿನ ಗುರುಗಳು ಬರ್ತಿದ್ರು ಹೋಗ್ತಿದ್ರು. ಇವತ್ತೇ ಜಿಡ್ಗಾ ಸ್ವಾಮಿಗಳು ಲಚ್ಚಾಣಕ್ಕೆ ಬಂದಿಲ್ಲ, ಭಾಳ ಸಲ ಬಂದಾರ. ಭಾಳ ಸಲ ಲಚ್ಚಾಣ ಸಿದ್ಧಲಿಂಗೇಶ್ವರನ ಕರ್ತೃತ್ವಕ್ಕೆ ಹಣೆ ಮಣದಾರ. ಆದ್ರೆ ಇವತ್ತೇನೋ ವಿಶೇಷವಾಗಿ ನಮಗೆಲ್ಲ ಕಾಣಕತ್ತದ. ಯಾಕೆ ಈ ಭಾಗ ಇಷ್ಟೊಂದು ಸಂತೋಷ ಪಡಕತ್ತದ ಅನ್ನೋದು ನಮಗೂ ಅರ್ಥ ಇಲ್ಲ. ನಾನು ನಿನ್ನೆ ಅಪ್ಪಗಳು ಕೂಡಿ ಕಾರ್ ಒಳಗೆ ಇಲ್ಲಿಂದ ಈ ಕಾರ್ಯಕ್ರಮ ಪ್ರಿಪ್ರೇಷನ್ ನೋಡ್ಕೊಂಡು ಇಂಡಿಗೆ ಹೊರಟಿದ್ವಿ. ಹೋಗಬೇಕಾದ್ರೆ ಮಳೆ ಶುರುವಾಯಿತು, ಮಳೆ ಬರೋಕ್ಕೆ ಪ್ರಾರಂಭ ಆಯಿತು. ಮಳೆ ಬರೋಕ್ಕೆ ಪ್ರಾರಂಭ ಆದಾಗ ನಾನು ಅಂದೆ ಗುರುಗಳಿಗೆ, ನಾಳೆ ಮಳೆ ಬಂತಂದ್ರೆ ಹೆಂಗ್ರಿ ಅಪ್ಪೋರ ಅಂತಂದೆ. ಇಷ್ಟೆಲ್ಲ ಲಕ್ಷಾಂತರ ಜನ ಬರೋರದಾರ, ಸಾವಿರಾರು ತಾಯಿಯಂದ್ರೆ ಉಡು ತುಂಬಿಸ್ಕೊಳಕ್ಕೆ ಬರೋರದಾರ, ಮಳೆ ಬಂದ್ರೆ ಹೆಂಗ ಅಂದಾಗ ನನಗೊಂದೇ ಮಾತಂದ್ರೆ, ಸುಮ್ಮಿರ್ರಿ ಸ್ವಾಮಿಗಳ, ಇಂಥ ಕಾರ್ಯಕ್ರಮ ನೋಡೋದು ಬಿಟ್ಟು ಸೂರ್ಯ ಹೆಂಗೆ ಒಳಗೆ ಮಾಡದ ಒಳಗೆ ಕುಂದಿರ್ತಾನ, ನಾಳೆ ಸೂರ್ಯನೂ ಕೂಡ ನಮ್ಮ ಕಾರ್ಯಕ್ರಮ ನೋಡಕ್ಕೆ ಬರ್ತಾನ ಅಂತಂದ್ರು ಅವರು. ಅಂದ್ರೆ ನಿನ್ನೆ ವಾತಾವರಣ ಬಹಳ ಮೋಡದಿಂದ ಕವಿದಿತ್ತು. ಇವತ್ತು ಎಷ್ಟು ಪ್ರಜ್ವಲವಾಗಿ ಸೂರ್ಯ ಹೊರಗೆ ಬಂದಾನ ಅಂದ್ರೆ ನಿಜವಾಗಿ ಈ ಕಾರ್ಯಕ್ರಮ ನೋಡೋ ಸಲುವಾಗಿ ಸೂರ್ಯ ಇವತ್ತಿಷ್ಟು ಪ್ರಕಾಶಮಾನವಾಗಿ ಬಂದಾನ ಅಂತ ಅನಿಸ್ತದೆ. ನಿಜವಾಗಿ ಒಬ್ಬ ಗುರು ಮನಸ್ಸು ಮಾಡ್ದ ಅಂದ್ರೆ ಏನೆಲ್ಲ ಮಾಡ್ತಾನ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಇದು. ನಾನು ನಿನ್ನೆನೇ ಬಹಳ ವಿಸ್ತಾರವಾಗಿ ಮಾತುಗಳನ್ನು ಆಡೀನಿ. ಸಮರ್ಥ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳಲ್ಲಿ ಎಂಥ ಶಕ್ತಿ ಅದ, ಅವರಲ್ಲಿರುವಂಥ ದಿವ್ಯತೆ ಎಂಥದ ಅನ್ನೋದ್ರ ಬಗ್ಗೆ ನಾನು ನಿನ್ನೆನೇ ಹೇಳಿನಿ. ಏನು ಅಂತಂದ್ರೆ, ಅವರು ಸಾಮಾನ್ಯವಾಗಿ ನಮ್ಮ ಜೊತೆ ಕಂಡರೂ ಕೂಡ, ಬೆರೆತರೂ ಕೂಡ ಅವರಲ್ಲೊಂದು ಅಮೋಘವಾದ, ಅದ್ಭುತವಾದ ದಿವ್ಯತೆಯಿಂದ ಕೂಡಿರುವಂಥ ಶಕ್ತಿ ಅದ. ಯಾವುದು ಅಂತಂದ್ರೆ, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ತಪಸ್ಸು, ಯಲ್ಲಾಲಿಂಗ ಮಹಾರಾಜರ ಭಕ್ತಿ, ಸಿದ್ದರಾಮ ಶಿವೇಗಳ ಒಂದು ಕರ್ತೃತ್ವ ಶಕ್ತಿ, ಇವು 3 ಯಾರಲ್ಲಿ ಅಡಿಗ್ಯಾವ ಅಂದ್ರೆ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಲ್ಲಿ ಅಡಿಗ್ಯಾವ. ಅದಕ್ಕೆ ಅವರು ಅಂದಿದ್ದೇ ಆಗ್ತದೆ. ಇವತ್ತಿನ ದಿನಮಾನದೊಳಗೆ ಇಂಥ ಒಬ್ಬ ಯೋಗ್ಯ ಗುರು, ಸಮರ್ಥ ಗುರು ಸಿಗೋದು ಬಹಳ ಕಷ್ಟದ. ಇವತ್ತಿನ ಕಾಲದೊಳಗೆ ನಿಮಗೆಲ್ಲ ಗೊತ್ತದ, ಸರ್ಕಸ್ ಮಾಡೋ ಸ್ವಾಮಿಗಳ ಸಂಖ್ಯೆ ಬಹಳ ಆಗ್ಯದ, ಸರ್ವಿಸ್ ಮಾಡೋ ಸಂಖ್ಯೆ ಭಾಳ ಕಮ್ಮಿ ಆಗ್ಯದ. ಅಂಥದ್ರೊಳಗೆ ಅದ್ಭುತವಾಗಿ ಸೇವೆಯನ್ನು, ಸಮಾಜದ ಸೇವೆಯನ್ನು ಮಾಡಬೇಕು, ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು, ಸಮಾಜವನ್ನು ಮುನ್ನಡೆಸಬೇಕು ಅನ್ನೋ ಹಂಬಲದಿಂದ ಸದಾವು ಕಾಲ ಸಮಾಜದ ಜೊತೆ ಬೆರೆತು ಸಮಾಜವನ್ನು ಮುನ್ನಡೆಸುವಂಥ ಒಬ್ಬ ಸಮರ್ಥ ಸದ್ಗುರು ಇವತ್ತು ಲಚ್ಚಾಣ ಗ್ರಾಮಕ್ಕೆ ಬಂದಿದ್ದು ಬಹಳ ದೊಡ್ಡ ಸಂತೋಷ. ನಾನು ನಿನ್ನೆನೇ ಹೇಳ್ತಾ ಇದ್ದೆ, ಕುಚೇಲನ ಮನೆಗೆ ಕೃಷ್ಣ ಬಂದಂಗೆ ಆಗ್ಯದ್ರಿ ಬುದ್ಧಿ ನೀವು ಬಂದಿದ್ದು ಅಂತ. ಅಂದ್ರೆ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಎಲ್ಲ ಇದ್ದು ಕೂಡ ನಾವು ಬಡವರಾಗಿವಿ. ಇದು ಒಂದು ದಿನದ ಆಗಬಾರ್ದು, ಇದು ಶಾಶ್ವತವಾಗಿ ಈ ಗುರುವಿನ ಆಗಮನ ಆಗಬೇಕು, ಗುರುವಿನ ಬೆಳಕು ನಮ್ಮ ಭಾಗಕ್ಕೆ ಬೀಳಬೇಕು ಅನ್ನೋ ಒಂದು ಸದಿಚ್ಛೆ ಮೇರೆಗೆ ಹೇಳುವಂಥ ಮಾತು. ಅಂತ ಪರಮ ಪೂಜ್ಯರ ಈ ದಿವ್ಯ ಸಾನ್ನಿಧ್ಯದೊಳಗೆ ಎತ್ರ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವಂಗ ನಾರಿಯರನ್ನ ಗೌರವಿಸಬೇಕು, ಮಹಿಳೆಯರನ್ನ ಗೌರವಿಸಬೇಕು,
ಸ್ತ್ರೀ ಕುಲವನ್ನು ಗೌರವಿಸಬೇಕು ಅನ್ನೋ ನಿಟ್ಟಿನೊಳಗೆ ನೀವೆಲ್ಲ ಎಷ್ಟು ಸುಂದರವಾಗಿ ಕಾಣಕತ್ತೀರಿ ಅಂದ್ರೆ ಹೆಚ್ಚು ಕಡಿಮೆ ಇವತ್ತು ಗುಡ್ಡಾಪುರಕ್ಕೆ ಹೋದ್ರ ಕೊಲ್ಲಾಪುರಕ್ಕೆ ಹೋದ್ರ ಯಾರೂ ದೇವತೆಗಳಲ್ಲೆಲ್ಲ ಅವ್ರ ಗುಡಿ ಒಳಗಿಲ್ಲ. ಎಲ್ಲರೂ ಎಲ್ಲದಾರ ಅಂದ್ರೆ ನಿಮ್ಮ ಸ್ವರೂಪದೊಳಗೆ ಬಂದು ಇವತ್ತು ಲಚ್ಚಾಡದೊಳಗೆ ಉಡಿ ತುಂಬಿಸ್ಕೋಬೇಕು, ನಾನು ಮುರುಗೇಂದ್ರ ಅಪ್ಪನ ಹಸ್ತದಿಂದ ಉಡಿ ತುಂಬಿಸ್ಕೋಬೇಕು ಅಂತ ನಿಮ್ಮೊಳಗೆ ಬಂದು ಕುಂತಾರ ಎಲ್ಲ ದೇವಾನುದೇವತೆಗಳು. ಅವರೆಲ್ಲರ ಒಂದು ಹರಿಕೆಯನ್ನ ಏನು ಗುರುಗಳ ಹರಿಕೆ ಏನು ಅಂತಂದ್ರೆ ಲಕ್ಷ ಬಿಲ್ವಾರ್ಚನೆಯನ್ನ ಮಾಡಿ ಸಿದ್ಧಲಿಂಗೇಶ್ವರನ ಲಕ್ಷ್ಯವನ್ನ ನಮ್ಮ ಕಡೆ ಎಳೆದು ಅವರು ಬಯಸೋದೇನು ಅಂದ್ರೆ ಭಕ್ತರ ಬಾಳು ಉದ್ಧಾರವಾಗಲಿ, ಭಕ್ತರ ಜೀವನ ಉದ್ಧಾರವಾಗಲಿ, ಭಕ್ತರ ಬದುಕು ಉದ್ಧಾರ ಆಗಲಿ ಅನ್ನೋ ಒಂದೇ ಒಂದು ಸದಿಚ್ಛೆ. ಅವ್ರಿಗೆ ಯಾವುದೇ ಆಸೆ ಇಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ನಾನು ಕುಂತಾಗ ಅವ್ರ ಜೊತೆ ಕೂತಾಗ ಮಾತಾಡ್ತಿರ್ತಾರೆ, ನನಗೆ ಯಾವುದೂ ಅಪೇಕ್ಷೆ ಇಲ್ಲ, ಏನು ಅಪೇಕ್ಷೆ ಮಾಡೀನಿ ಅದರ 100 ಪಟ್ಟು ನನಗೆ ಭಗವಂತ ಕೊಟ್ಟಾನ, ನನ್ನ ಹತ್ರ ಇರೋದನ್ನು ಹಂಚೋದು ಒಂದೇ ನನ್ನ ಹತ್ರ ಇರೋ ಅಪೇಕ್ಷೆ ಅಂತ ಹೇಳ್ತಿರ್ತಾರೆ ಅವರು. ನನ್ನ ಬಳಿ ಏನು ಕೊಟ್ಟಾನ ಗುರುನಾಥ, ಏನು ಕೊಟ್ಟಾನ ಭಗವಂತ, ಅದು ಸಮಾಜಕ್ಕೆ ಹಂಚಬೇಕು ಅನ್ನೋ ಒಂದು ಹಂಬಲವನ್ನು ಇಟ್ಕೊಂಡು ಬದುಕ್ತೀನಿ ನಾನು ಅಂತ ಹೇಳ್ತಿರ್ತಾರ. ಅಂತ ಗುರುಗಳ ಸಾನ್ನಿಧ್ಯದೊಳಗೆ ಅನೇಕ ಪರಮ ಪೂಜ್ಯರು ಕೂಡ ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡೋರು ಅದಾರ. ಅವರೆಲ್ಲರ ಆಶೀರ್ವಚನಗಳನ್ನು ಕೇಳಬೇಕು. ಮತ್ತು ನಮ್ಮ ಬಸನಗೌಡರು ಬಂದಾರ ಅಂದ್ರೆ ಸುದ್ದಿ ಆಗದೆ ಇರೋಂಗಿಲ್ಲ. ಅವ್ರು ಅಲ್ಲಿ ಬಂದಾರ ಅಂದ್ರೆ ಇಲ್ಲಿ ನಾವೆಲ್ಲ ಆ ಕಡೆ ನೋಡ್ತಾ ಇದ್ದೀವಿ, ಯಾರು ಬಂದಾರ ಅಂತ ಹೇಳಿ. ಎಂಥ ಕುತೂಹಲ ಸೃಷ್ಟಿಸುವಂಥ ವ್ಯಕ್ತಿತ್ವ ಬಸನಗೌಡ್ರದು ಅಂದ್ರೆ ಸಮಾಜದೊಳಗೆ ಏನೂ ಇಲ್ಲದೆ ಇಷ್ಟು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಂಥ ಒಬ್ಬ ಏಕೈಕ ರಾಜಕಾರಣಿ ಯಾರು ಅಂದ್ರೆ ಬಸನಗೌಡ ಯತ್ನಾಳ್ ಅಂದ್ರೆ ತಪ್ಪಾಗಲಾರದು. ಅವ್ರು ಯಾವತ್ತೂ ಒಂದಕ್ಕೆ ಸೀಮಿತವಾಗಿ ಉಳಿಲಿಲ್ಲ. ನಾವು ಭಾಳ ಸಮಾಜದೊಳಗೆ ನೋಡಿದ್ವಿ, ಲಿಂಗಾಯತ ವೀರಶೈವ ನೋಡಿದ್ವಿ, ಏನೇನೋ ಹೋರಾಟಗಳನ್ನು ನೋಡಿದ್ವಿ, ಜಾತಿಗಳ ಹೋರಾಟಗಳನ್ನು ನೋಡಿದ್ವಿ. ಯಾವುದನ್ನ ಮೈಗೆ ಹಚ್ಕೊಳ್ಳಾರ್ದೆ ಎಲ್ಲ ಜನರನ್ನ ಪ್ರೀತಿಯಿಂದ ಕಂಡು ಎಲ್ಲರ ಪ್ರೀತಿಸುವಂಗ ಬದುಕುವಂಥ ಅತ್ಯಂತ ಸನಾತನ ಧರ್ಮವನ್ನು ಎತ್ತಿ ಹಿಡಿಬೇಕು, ಸನಾತನ ಧರ್ಮವನ್ನು ನಾನು ಸಮಾಜದೊಳಗೆ ಭದ್ರವಾಗಿ ನಿಲ್ಲಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಹಗಲಿರುಳು ದುಡಿಯುವಂಥ ಹಿಂದೂ ಹುಲಿ ಅಂತಂದ್ರೆ ಏನು ತಪ್ಪಾಗಲಾರದು. ಅಂಥ ಹಿಂದೂ ಹುಲಿಯಾಗಿರುವಂಥ ಬಸನಗೌಡ್ರ ಮಾತುಗಳು ನಾವು ಕೇಳೋರು ಇದ್ದೀವಿ. ಅವರು ಈ ತಾಯಿಯಂದಿರ ಬಗ್ಗೆ ಅನೇಕ ಅದ್ಭುತವಾದ ಮಾತುಗಳನ್ನು ಆಡೋರು ಅದಾರ, ಅನೇಕ ಪೂಜ್ಯರು ಮಾತಾಡೋರು ಅದಾರ. ನಾನೇನನ್ನೋ ಮಾತನಾಡದೆ, ಯಾಕಂದ್ರೆ ನಾನು ಹೇಳ್ದಂಗೆ ಜಿಡ್ಗ ಲಚ್ಚಾಣ ಮಠದ ಪರಮ ಪೂಜ್ಯರು ಏನದಾರ ಮುರುಘರಾಜೇಂದ್ರ ಅಪ್ಪುಗಳು ಯಾವಾಗ ಏನೇ ಕೆಲಸವನ್ನು ಹೇಳಿದ್ರು, ಏನೇ ಸೇವೆಗಳನ್ನು ಹೇಳಿದ್ರು ಮಾಡೋ ಸಲುವಾಗಿ ಆಳಿಗೆ ಆಳಾಗಿ ದುಡಿಯುವಂಥ ಒಂದು ಸಣ್ಣ ಮನಸ್ಸಿನ ಒಂದು ಸಣ್ಣ ಮಗುವಿನ ಹಾಗೆ ದುಡಿಯುವಂಥ ಒಬ್ಬ ಸರಳ ಸ್ವಾಮಿ ಅಂತ ಪೂಜ್ಯರಿಗೆ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ನನ್ನ ಪಕ್ಷ ಭಕ್ತಿಯ ಪಕ್ಷ, ನನ್ನ ವೇದಿಕೆ ವಿವೇಕ ವೇದಿಕೆ, ನನ್ನ ಜೈಕಾರ ಮಾನವೀಯತೆಯ ಜೈಕಾರ, ನನ್ನ ಈಶ್ವರ ಶ್ರೀ ಗುರು ಮೃತ್ಯುಂಜಯೇಶ್ವರ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ, ಗುರು ಸಿದ್ಧಲಿಂಗೇಶ್ವರರನ್ನ, ಎಲ್ಲ ಲಿಂಗೇಶ್ವರರನ್ನ, ಎಲ್ಲ ಮಹಾತ್ಮರನ್ನ ಸ್ಮರಣೆಯನ್ನು ಮಾಡಿ ಸದ್ಗುರು ಸಿದ್ಧಲಿಂಗೇಶ್ವರರ ತಪೋಭೂಮಿಯ ಈ ಪಾವನ ಪರಿಸರದಲ್ಲಿ ಈ ಒಂದು ದಿವ್ಯ ಶಕ್ತಿಯ ಭವ್ಯ ಪರಂಪರೆ ಅಡಿಯಲ್ಲಿ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ, ಅದರ ಜೊತೆಗೆ ಅನೇಕ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ದಯಪಾಲಿಸಿರುವಂಥ ಪರಮ ಪೂಜ್ಯರು, ನಮ್ಮೆಲ್ಲರ ಆದರ್ಶ ಮೂರ್ತಿಗಳಾಗಿರ್ತಕ್ಕಂಥ ಮುಗುಳ್ಕೋಡು ಜಿಡ್ಗ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆ ಮೇಲೆ ಭಾರತ ದೇಶದೊಳಗೆ ಒಂದು ಮಾತೈತಿ, ಮರಾಠಿ ಒಳಗೊಂದು ಮಾತನ್ನು ಹೇಳ್ತಾರೆ. ಭಾರತ ದೇಶಾमध्ये 2 ಎವರೆಸ್ಟ್ आहेत, ಏಕ್ ಮಂಜೆ ಮೌಂಟ್ ಎವರೆಸ್ಟ್. ನೀವು ಭಾಳ ಮಂದಿ ಲಕ್ಷ್ಯ ಕೊಡಬೇಕು ಈ ಕಡೆ, ಎಷ್ಟು ಮಂದಿ ಕುಡಿಯು ಅನ್ನುವಂಥದ್ದು ಮುಖ್ಯ ಅಲ್ಲ, ಸದ್ಗುರು ಸಿದ್ಧಲಿಂಗನ ಸ್ಮರಣೆ ಒಳಗೆ ಎಷ್ಟು ಚಂದ ಕುಂತೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ದಯಮಾಡಿ ನನ್ನ ಕಡೆ ಗಮನ ಕೊಡಬೇಕು ನೀವೆಲ್ಲ. ಭಾರತ ದೇಶಾमध्ये 2 ಎವರೆಸ್ಟ್ आहेत, ಏಕ್ ಮಂಜೆ ಮೌಂಟ್ ಎವರೆಸ್ಟ್ ಅವ್ರ ದುಸ್ರಾ ಮಂಜೆ ಕಾಯ್ ಅಂತ ನೀವು ಯಾರಾದರೂ ಕೇಳಿದ್ರೆ, ಒಂದನೇದ್ದು ದೇಶದ ಸೌಂದರ್ಯದ ಪ್ರತೀಕವಾಗಿರುವಂಥ ಮೌಂಟ್ ಎವರೆಸ್ಟ್ ಆದರೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ದೇಶದೊಳಗೆ ಸಂಸ್ಕಾರದ ಪ್ರತೀಕವಾಗಿರತಕ್ಕಂಥ ಎಲ್ಲ ಮಹಾತ್ಮರು ಸೇಂಟ್ ಎವರೆಸ್ಟ್ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕು. ಒಂದು ಜೋರು ಚಪ್ಪಾಳಿ ಹೊಡೆದ್ರೆ ಏನೂ ತಪ್ಪಿಲ್ಲ, ಭಗವಂತ ನಮ್ಗೆ ಅದಕ್ಕೆ ಕೊಟ್ಟನ ಕೈನ. ಬಹುತೇಕ ನಿಮಗೆಲ್ಲ ಎಲ್ಲ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಬಹುತೇಕ ನಮ್ಮ ಬಸನಗೌಡರು ಯತ್ನಾಳ್ ಅವರು ಬಂದಿದ್ದಾರೆ,
ಅವರು ಒಂದು ಬ್ರ್ಯಾಂಡ್ನ ಹೌದು, ಈ ಸದ್ಯಕ್ಕೆ ಟ್ರೆಂಡ್ನ ಹೌದು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೈತಿ. ಅದಕ್ಕಿಂತ ಮುಂಚೆ ಕಜ್ಜಾರ್ ನಮ್ಮ ಕೈಯ ಮೈ ಕೊಟ್ಟಾರ, ನೀವೇನು ಕ್ಯಾಕಿ ಹೊಡೆದಿರಲ್ಲ, ಬರೀ ಕ್ಯಾಕಿಯಿಂದ ಕೆಲಸ ಆಗೋದಿಲ್ಲ, ಪಕ್ಕ ಲೇಖಿಯಿಂದ ಕೆಲಸ ಕತ್ತಿ, ಇದನ್ನ ತಲೆಯಾಗಿ ಇಟ್ಕೋಬೇಕು ನೀವೆಲ್ಲರೂ. ಇದನ್ನ ತಲೆಯಾಗಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಬಸವನಗೌಡರು ಯತ್ನಾಳವರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳಿ ಒಂದ್ಸಲ ಎಲ್ಲರ ಕೈ ಹಿಂಗೆ ಹಿಡ್ಕೋಬೇಕು. ನಾ ಹೇಳ್ದಂಗೆ ಮಾಡ್ಬೇಕು, ಎಲ್ಲರೂ ಹಿಂಗೆ ಹಿಡ್ಕೋಬೇಕು. ನಾ ಹೆಂಗೆ ಹೇಳ್ತೀನಿ ಹಿಂಗೆ ಜೈಕಾರ ಹೆಂಗೆ ಆಗ್ಬೇಕಂದ್ರೆ, ಈ ಜೈಕಾರ ಭಾರತ ದೇಶದೊಳಗೆ ಅವರೆಲ್ಲ ಒಳಗೆ ಕುಂತಿರ್ತಕ್ಕಂಥ ಸಿದ್ಧಲಿಂಗಪ್ಪಗೆ ದಾಟಿ ಈ ಭಾರತ ದೇಶದಾಗಿರೋರು ಎಲ್ಲರಿಗೂ ಕೇಳುವಾಗ ನಮ್ಮ ಜೈಕಾರ ಹೋಗ್ಬೇಕು. ಶ್ರೀ ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ. ಇನ್ನೂ ಬರ್ಬೇಕು. ಬಹುತೇಕ ನೀವು ಯಾರು ಕೂಡ ಇಲ್ಲಿ ಬಂದವರು ಹೊತ್ತು ತಂದವರಲ್ಲ. ಹೊತ್ತು ತಂದವರಾಗಿದ್ರೆ ಇಷ್ಟ ತಿನ್ಬಿಟ್ರೆ ನೀವು ಯಾರು ನಿಂದಿರ್ತಿದ್ದಿಲ್ಲ. ನೀವೆಲ್ಲ ಸಿದ್ಧಲಿಂಗಪ್ಪ ಮತ್ತು ಎಲ್ಲಾ ಲಿಂಗಪ್ಪನ ನೋಡಿ ಎದ್ದು ಬಂದವರನ್ನು ಕಾರಣಕ್ಕೆ ಇನ್ನೂ ಒಂದು ತಾಸಾದರೂ ಕುಂದಿರ್ತೀರಿ ಅನ್ನುವಂಥದ್ದನ್ನ ಹೊಡ್ರಿ ಚಪ್ಪಾಳಿ ಹೊಡೆದು ಹೇಳ್ರಿ, ನನಗೆ ಗೊತ್ತಾಗಬೇಕಲ್ಲ. ಹೌದು, ಮತ್ತೆ ಹಿಂದಾಡಿ ಚಪ್ಪಾಳಿ ಹೊಡೆದು ಸ್ವಾಮಿ ಖುಷಿ ಆಗ್ತಾರಂತ 4 ಮಂದಿ ಎಬ್ಬಿಸ್ಕೊಂಡು ಹೋದ್ರಿ ನೀವು ಕಾರ್ಯಕ್ರಮ ಮುಗೇನ. ಹಂಗೆ ಯಾರು ಮಾಡೋದಿಲ್ಲ, ನಮ್ಗೆ ಗೊತ್ತೈತಿ. ಇನ್ನೊಂದು ಜೈಕಾರ ಮಾಡ್ತೀರಮ್ಮ ಎಲ್ಲರೂ. ಈ ಕೊಡ್ರಿ, ಈ ಕಡೆ ಇದ್ದವ್ರು ಎಲ್ಲರೂ ಏಕಕಾಲಕ್ಕೆ ಜಯಘೋಷ ಮಾಡಬೇಕು. ಶ್ರೀ ಗುರು ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಎಲ್ಲಾ ಲಿಂಗೇಶ್ವರ ಮಹಾರಾಜ್ ಕಿ, ಸಿದ್ದರಾಮೇಶ್ವರ ಮಹಾರಾಜ್ ಕಿ, ಮುರುಘರಾಜೇಂದ್ರೇಶ್ವರ ಮಹಾರಾಜ್ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈಗ ಹೆಂಗದ್ರಿ 15 ನಿಮಿಷ ಹಿಂಗ ಕುಂದಿರ್ಬೇಕು ನೀವು. ಬಹುತೇಕ ದೊಡ್ಡ ಅಪ್ಪ ಅವರು ಹೇಳಿದ ಮೇಲೆ ಬಹುತೇಕ ಇಲ್ಲಿರ್ತಕ್ಕಂಥ ಯಾವ ಸ್ವಾಮೀಜಿಯವರು ಸಹಿತ ಅವ್ರ ಮಾತನ್ನ, ಅವ್ರ ಅಪ್ಪಣೆಯನ್ನು ತೆಗೆದು ಹಾಕುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ನಾವೆಲ್ಲ ನಮ್ಮ ಕಾರ್ಯಕ್ರಮದಾಗಿದ್ರು ಸಹಿತ ಪೂಜ್ಯ ಗುರುಗಳು ವಾಣಿ ಆಗೈತೆ ಅನ್ನುವಂಥ ಒಂದೇ ಕಾರಣಕ್ಕೆ ನಾವೇನು ಬಿಡ್ರಿ, ಅವ್ರು ಹೇಳಿದ್ರೆ ಬರೀ 30 ಮಂದಿ ಸ್ವಾಮಿಗಳಲ್ಲ, ನಮ್ಮ ಜಗದ್ಗುರು ಮಹಾಸನ್ನಿಧಿ ಅವರು ಮನಸ್ಸು ಮಾಡಿದ್ರೆ 1000 ಮಂದಿ ಸ್ವಾಮೀಜಿ ಅವ್ರನ್ನ ಒಂದೇ ವೇದಿಕೆ ಒಳಗೆ ತಂದು ನಿಲ್ಲಿಸುವಂಥ ದೊಡ್ಡ ಶಕ್ತಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿ ಅವ್ರಿಗೆ ಐತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಅದು ಪ್ರೀತಿಯಿಂದ ಕರೆದ್ರೆ 1000 ಮಂದಿ ಬರ್ತಾರೆ ಅನ್ನೋದಕ್ಕೆ ಇಷ್ಟೆಲ್ಲ ಮಹಾತ್ಮರು 3 ದಿವಸದಾಗ ನಾವೇನು ಬಿಡ್ರಿ ಸ್ವಾಮಿಗಳು ಪಟ್ನ ಕೇಳಿದ ಕೂಡಲೇ ಅವ್ರ ಪ್ರೀತಿಗೆ ಬಂದೀವಿ. ಇವತ್ತಿನ ದಿನಮಾನದಾಗ ದನ ಕುಡಿಸೋದು ಭಾಳ ಹಗರ ಐತಿ. ದನ ಅಂದ್ರೆ ರೊಕ್ಕ ಕುಡಿಸೋದು ಭಾಳ ಹಗರ ಐತಿ, ಆದ್ರೆ ಜನ ಕುಡಿಸೋದು ಭಾಳ ಕಷ್ಟ ಐತಿ. ಆದ್ರೆ ಅಪ್ಪ ಅವ್ರದ್ದು ಸಿದ್ದಯ್ಯ ಪುರಾಣಿಕರು ಒಂದು ಮಾತನ್ನ ಹೇಳ್ತಿದ್ರು. ಎಂತ ಚಲೋ ಮಾತನ್ನ ಹೇಳ್ತಿದ್ರು ಅಂದ್ರೆ, ಅವರು ಮಠ ಮಂದಿರಗಳ ನಗಾರಿಗಳ ಸಹಿತ ಧನಂ 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 ಎಂದು ನುಡಿಯುತ್ತಿವೆ. ಮಠದಾಗಿರತಕ್ಕಂಥ ನಗಾರಿ ಸಹಿತ ಧನಂ 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 ಅಂದ್ರೆ ರೊಕ್ಕ ಅಂತ ತಿಳ್ಕೊಂಡು ಮಠದಾಗಿನ ನಗಾರಿಗಳು ಬಡಿತಾವಂತ. ಮಠ ಮಂದಿರಗಳ ನಗಾರಿಗಳು ಸಹಿತ ಧನಂ ಧನಂ ಎಂದು ನುಡಿಯುತ್ತಿವೆ. ಆದ್ರೆ ಮುಗುಳುಕೋಡ, ನಮ್ಮ ಲಚ್ಚಾಣ, ಜಿಡ್ಗ ಮಠದ ಪರಮ ಪೂಜ್ಯರು ಯಾವುದಕ್ಕಾಗಿ ಅವ್ರ ಮಠದ ನಗಾರಿಗಳು ಬಡಿಯಾಕತ್ತಾವ ಅಂದ್ರೆ ಅವು ಧನಂ ಧನಂ ಅಂದಿರುವಂತ ಮಠ ಅಲ್ಲ, ಅದು ಜನಂ ಜನಂ ಅಂದಿರುವಂತ ಮಠ ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ಸದ್ಭಕ್ತರು ಒಂದ ಕಡೆ ಕುಂದಿರೋದಕ್ಕೆ ಸಾಧ್ಯ ಆಗೈತೆ ಅನ್ನುವಂಥದ್ದನ್ನ ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಈಗೆಲ್ಲ ನಿಮ್ಮ ಕೈಯಾಗ ಮೊಬೈಲ್ ಅದಾವ, ಎಲ್ಲರ ಕೈಯಾಗ ಮೊಬೈಲ್ ಅದಾವ, ಯಾರ ಕಡೆಗೂ ಇಲ್ಲ ಅನ್ನಂಗಿಲ್ಲ. ಸಿದ್ಧಲಿಂಗಪ್ಪ ಮಹಾರಾಜರದು, ಎಲ್ಲ ಲಿಂಗ ಮಹಾರಾಜರ ಶಕ್ತಿ ಎಷ್ಟು ದೊಡ್ಡದು ಅಂತಂದ್ರೆ ನಿಮಗೆ ಗೊತ್ತಾಗಬೇಕು. ಎಲ್ಲರ ಕೈಯಾಗ ಮೊಬೈಲ್ ಅದಾವಲ್ಲ, ನಿಮ್ಮ ಮೊಬೈಲ್ ಕೆಲಸ ಮಾಡಬೇಕಾದ್ರೆ ಟವರ್ ವ್ಯಾಪ್ತಿ ಒಳಗೆ ಇರ್ಬೇಕಾಕೈತಿ. ನೀವೆಲ್ಲರೂ ಟವರ್ ಬಿಟ್ಟು ಹೋದ್ರಿ ಅಂತಂದ್ರೆ ನಿಮ್ಮ ಕೈಯಾಗ ಐಫೋನ್ ಪ್ರೋ ಮ್ಯಾಕ್ಸ್ ಇದ್ರೂ ಸಹಿತ ಅದು ಏನು ಕೆಲಸ ಮಾಡಂಗಿಲ್ಲ. ನಿಮ್ಮ ಮೊಬೈಲಿನ ತಾಕತ್ತ ಟವರಿನ ಬುಡಕಿದ್ರೆ ಅಟ್ಟ ಕೆಲಸ ಮಾಡ್ತದೆ. ಟವರ್ ಇಲ್ಲಾರದಲ್ಲಿನೂ ಸಹಿತ ಅವನ ಪವರ್ ಕುಂದಿರಿಸುವಂತ ದೊಡ್ಡ ತಾಕತ್ತು ಸಿದ್ಧಲಿಂಗಪ್ಪಗಿತ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಎಂತ ಒಂದು ದೊಡ್ಡ ಗುರು ಶಿಷ್ಯ ಪರಂಪರೆ ಈ ನಾಡಿನೊಳಗೆ ಅಂತಂದ್ರೆ ನಿಮಗೆ ಗೊತ್ತಿರಬೇಕು. ಎಲ್ಲಾ ಲಿಂಗ ಮಹಾರಾಜರು ಒಬ್ಬ ಮನುಷ್ಯನನ್ನ ಕುಂಡಲಿಗನೊಂದು ಕೀಡೆಯ ತಂದು ತನ್ನಂತೆ ಮಾಡಿತಲ್ಲ, ನೀ ಕೇಳಿ ನಂಬಯ್ಯ, ನೀ ನೋಡಿ ನಂಬಯ್ಯ ಅಂತ ಬಸವಾದಿ ಶಿವಶರಣರು ಹೇಳ್ತಾರೆ. ಒಂದು ಕುಂಡಲಿ ಹುಳ, ಅದು ಭ್ರಮರ ಅಂತ ಕರೀತಾರೆ. ಕಟ್ಟಿಗೆಯನ್ನು ಕೊರೆದು ಒಳಗೆ ಹೋಗಿರ್ತದ. ಅದು ಮೊಟ್ಟೆಯನ್ನು ಇಟ್ಟು ಮರಿ ಮಾಡುವಂತ ಪ್ರಯತ್ನವನ್ನು ಮಾಡುವುದಿಲ್ಲ. ಮೊಟ್ಟೆಯನ್ನು ಇಟ್ಟು ಮರಿ ಮಾಡುವಂತ ಪ್ರಯತ್ನ ಮಾಡಂಗಿಲ್ಲ. ಒಂದು ಕೀಡಿ ತಗೊಂಡು ಬರ್ತದ. ಕೀಡಿ ತಗೊಂಡು ಬಂದು ಆ ಕೀಡಿಯನ್ನು ಅದರೊಳಗೆ ಇಟ್ಟು ಒಂದು 21 ದಿವಸ ಅದರ ಮುಂದೆ ಒದರಿ 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 ಕೀಡಿ ಸ್ವರೂಪವನ್ನು ಬದಲಿ ಮಾಡುವಂತ ದೊಡ್ಡ ತಾಕತ್ತು ಒಂದು ಹುಡುಗಾಗೈತೆ ಅನ್ನುವಂಥದ್ದನ್ನು ನಾವು ಕೇಳ್ಕೊಂತ ಬಂದೀವಿ. ಹಂಗ ಸಾಮಾನ್ಯರಾಗಿರತಕ್ಕಂತಹ ಎಲ್ಲಾ ಲಿಂಗ ಮಹಾರಾಜರನ್ನ, ಮಠದೊಳಗೆ ಬಂದಂತಹ ಎಲ್ಲಾ ಲಿಂಗ ಮಹಾರಾಜರನ್ನ ಇಟ್ಟುಕೊಂಡು ಅನೇಕ ಸಾಧು ಸಂತರು, ಅನೇಕ ಶಿಷ್ಯ ಬಳಗ ಇದ್ದಾಗಲೂ ಕೂಡ ಎಂಥದ್ದೊಂದು ದೊಡ್ಡ ಪರೀಕ್ಷೆ ಅಂತಂದ್ರೆ ನಮಗೆ ನಿಮಗೆ ಅಂಥದ್ದು ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲಕ್ಕೆ ಎಲ್ಲಾ ಶಿಷ್ಯ ಬಳಗವನ್ನು ಕರೆದು ಸಿದ್ಧಲಿಂಗಪ್ಪ ಅವ್ರು ಹೇಳಿದ್ರಂತ, ನನ್ನೆಲ್ಲ ಶಿಷ್ಯ ಬಳಗಕ್ಕೆ ಒಂದು ಪರೀಕ್ಷೆ ಮಾಡೋದಿಲ್ಲ. ಈಗ ಯಾರ ಆ ಪರೀಕ್ಷೆ ಒಳಗೆ ಪಾಸ್ ಆಗ್ತೀರಿ ಅವ್ರಿಗೆ ನನ್ನ ಆಶೀರ್ವಾದ ಆಕೈತೆ ಅಂತ ಹೇಳಿದ್ರು. ಅವಾಗ ಎಲ್ಲರೂ ಅಂದ್ರು ಪರೀಕ್ಷೆ ಅಂದ್ರೆ ಬಹುತೇಕ ಏನೋ ಓಡಾಕ್ ಹೇಳ್ಬೋದು, ಮತ್ತೊಂದು ಮಾಡಕ್ ಹೇಳ್ಬೋದು, ಏನೋ ಮಾಡಕ್ ಹೇಳ್ಬೋದು ಅಂತ.
ನಿಮ್ಮ ಲೌಕಿಕದ ಪರೀಕ್ಷೆಗಳು ಬೇರೆ. ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಶಿಷ್ಯ ಬಳಗವನ್ನು ಕರೆದು ಹೇಳಿದ್ರಂತ, ನಾನು ಇಲ್ಲಿ ತೆಗ್ಗ ತೆಗಿತೀನಿ, ತೆಗೆದು ಮಣ್ಣಾಗ ಹೋಗ್ತೀನಿ, ಮಣ್ಣಾಗ ಹುಳಿದ ಮೇಲೆ ಯಾರು ಅದರೊಳಗೆ ಕುಂದ್ರಾಕ್ ಹೂ ಅಂತೀರಿ ಆ ಪರೀಕ್ಷೆ ಒಳಗೆ ಗೆದ್ದಂಗೆ ಆಕತಿ, 3 ದಿವಸ ಬಿಟ್ಟು ತೆಗಿತೀನ ಅಂತ ಹೇಳಿದ್ರೆ ಎಲ್ಲ ಶಿಷ್ಯ ಬಳಗ ಇದ್ದವರು ನಾವಲ್ಲಿ ನೀವಲ್ಲಿ ಅಂತ ಹಿಂದೆ ಸರ್ಕೊಂಡ್ಬಿಟ್ರು. ಬಹುತೇಕ ಗೊತ್ತಿರಲಿ, ಸಿದ್ಧಲಿಂಗ ಮಹಾರಾಜರ ಶಕ್ತಿ ಎಲ್ಲಾ ಲಿಂಗ ಮಹಾರಾಜರಿಗೆ ಗೊತ್ತಿತ್ತು, ಎಲ್ಲಾ ಲಿಂಗರ ಮಹಾರಾಜರ ಶಕ್ತಿ ಸಿದ್ಧಲಿಂಗ ಮಹಾರಾಜರಿಗೆ ಗೊತ್ತಿತ್ತು. ಇವರು ಶಕ್ತಿ ಜಗತ್ತಿಗೆ ತೋರಿಸ್ಬೇಕನ್ನುವಂತ ಒಂದು ಕಾರಣಕ್ಕೆ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಎಲ್ಲಾ ಶಿಷ್ಯ ಬಳಗ ಓಡಿ ಹೋದ್ರೆ ಅವಾಗ ಎಲ್ಲಾ ಲಿಂಗ ಮಹಾರಾಜರು ಅಂತಾರ, ಕಾಯುವಂತ ಗುರು ನೀವು ಹೊರಗಿರ್ಬೇಕಾದ್ರೆ ಮಣ್ಣಾಗಲ್ಲಪ್ಪ, ನೀವು ಹೋಗಿ ಬೆಕ್ಕದಲ್ಲಿ ಇಟ್ಟು ಬಂದ್ರು ಕುಂದ್ರಾಕ್ ರೆಡಿ ಇದೀನಿ ಅಂತ ತಿಳ್ಕೊಂಡು ಮಣ್ಣಾಗ ಕುಂತ 3 ದಿವಸ ಆದ್ಮೇಲೆ ಮೃತ್ಯುಂಜಯಾಗಿ ಹೊರಗೆ ಬಂದವರು ಎಲ್ಲಾ ಲಿಂಗ ಮಹಾರಾಜರು ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೋಬೇಕು. ಇದು ಕೇಳಕ ಚಂದ ಐತಿ. ಮತ್ತೆ ನಿಮ್ಮನ್ನ ಯಾರನ್ನ ಪಟ್ನ ಇಡ್ತೀವಿ ಅಂತಂದ್ರೆ ಯಾರು ರಚ್ಚಲೋಕತ್ತೆ ನಿಮ್ಗೆ, ಹಂಗಾಗೋದಿಲ್ಲ. ಹಾಗಾಗಿ ಎಲ್ಲಾ ಲಿಂಗ ಮಹಾರಾಜರ ಸ್ವರೂಪವನ್ನು ಹೆಂಗೆ ಬದಲಿ ಮಾಡಿದ್ರು ಅಂತಂದ್ರೆ, ಶಿಷ್ಯನಾಗಿರ್ತಕ್ಕಂಥ ಶಿಶುನಾಳ ಶರೀಫ ಗುರುವಿಂದ ಭಟ್ರ ಹತ್ರ ಹೋಗ್ತಿದ್ರು. ಅಲ್ಲೊಬ್ರು ಇಲ್ಲೊಬ್ರು ಇಂಥವ್ರು ಇರ್ತಾರೆ, ಎಲ್ಲರೂ ಹಂಗೆ ಇರ್ತಾರಂತ ಹೇಳಕತ್ತಿಲ್ಲ. ಶಿಶುನಾಳ ಶರೀಫರ ಗುರುಗೋವಿಂದ ಭಟ್ರ ಹತ್ರ ಹೊಂಟ್ರೆ ಊರಾಗಿನ ಮಂದಿ ಎಲ್ಲ ಮಾತಾಡೋರು, ಏ ಸಾಬಾ ನೀ ಏನೋ ಗುರುಗಳು ಗೋವಿಂದ ಭಟ್ರ ಹತ್ರ ಹೋಗ್ತಿ, ಅವ್ರ ಹತ್ರ ಹೋದ್ರೆ ಏನು ದೊಡ್ಡದಾಗ್ತದೆ ನಿನಗೆ, ಹಂಗೆಲ್ಲ ಹೇಳುವಂಥ ಟೈಮ್ದೊಳಗೆ ಮಂದಿ ಮಾತಾಡಕತ್ತಂತ ಟೈಮ್ದೊಳಗೆ ಶಿಶುನಾಳ ಶರೀಫ್ ಬಂದು ಗುರುಗೋವಿಂದ ಭಟ್ರ ಮುಂದೆ ಹೇಳಿದ್ರಂತ, ಯಪ್ಪ ನನಗೆ ಸಾಬಾ ಅನ್ನಕತ್ತಾರ ಎಲ್ಲರೂ ಅಂತ. ಸಾಬಾ ಅನ್ನಕತ್ತಾರ ಅಂದ ಕೂಡ್ಲೇನೆ ಅವಾಗ ಗುರುಗೋವಿಂದ ಭಟ್ರು ಅಂತಾರ, ಚಿಂತೆ ಮಾಡಬೇಡ ಶರೀಫ, ಯಾವ ಜನ ಇವತ್ತಿನ ಸಾಬ್ ಅನ್ನಕತ್ತಾರ, ಸಾ ಮತ್ತು ಬಾ ನೆಟ್ಟ ನಡುವು ಸೊನ್ನೆ ಕೊಟ್ಟು ಬಿಟ್ರೆ ಜಗತ್ತಿಗೆ ಸಾಂಬನಾಗಿ ಮರಿತೀಯಪ್ಪ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಸಾಂಬನನ್ನಾಗಿ ಮಾಡಿರ್ತಕ್ಕಂಥ ದೊಡ್ಡ ಶಕ್ತಿ ಅದು ಗುರುಗೋವಿಂದ ಭಟ್ರಿಗೆ ಹೆಂಗ್ ಸಾಲ್ತದ ಅನ್ನುವಂಥದ್ದನ್ನು ಕೇಳ್ತೀವಿ. ಹಂಗ ಎಲ್ಲಾ ಲಿಂಗ ಮಹಾರಾಜರಿಗೆ ಸಂಪೂರ್ಣ ಆಶೀರ್ವಾದ ಸಿದ್ಧಲಿಂಗ ಮಹಾರಾಜರದ್ದು ಆಯಿತು ಅನ್ನುವಂಥ ಕಾರಣಕ್ಕೆ ಇವತ್ತಿನ 5 ರಾಜ್ಯಗಳಿಂದ ಜನ ಇಲ್ಲಿ ಓಡಿ ಬರ್ತಾರೆ ಅಂದ್ರೆ ಅದು ಗುರುವಿನ ಶಕ್ತಿ ಅನ್ನುವಂಥದ್ದನ್ನು ಯಾವತ್ತೂ ಮರೆಯುವಂಗಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಗುರು ಅಂದಾಗ್ಲೆಲ್ಲ ಗುರುಗೋವಿಂದ ಭಟ್ರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗ್ಲೆಲ್ಲ ಶಿಶುನಾಳ ಶರೀಫರು ನೆನಪಿ ಬರ್ತಾರೆ, ಗುರು ಅಂದಾಗ್ಲೆಲ್ಲ ಹಾನಗಲ್ಲ ಗುರುಕುಮಾರ ಸ್ವಾಮಿಗಳು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗ್ಲೆಲ್ಲ ಪಂಚಾಕ್ಷರಿ ಗವಾಯಿಗಳು ನೆನಪಿ ಬರ್ತಾರೆ, ಗುರು ಅಂದಾಗ್ಲೆಲ್ಲ ಪಂಚಾಕ್ಷರಿ ಗವಾಯಿಗಳು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗ್ಲೆಲ್ಲ ಪುಟ್ಟರಾಜ ಗವಾಯಿಗಳು ನೆನಪಿ ಬರ್ತಾರೆ, ಗುರು ಅಂದಾಗ್ಲೆಲ್ಲ ನಮ್ಮ ರಾಮಕೃಷ್ಣ ಪರಮಹಂಸರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗ್ಲೆಲ್ಲ ಸ್ವಾಮಿ ವಿವೇಕಾನಂದರು ನೆನಪಿ ಬರ್ತಾರೆ, ಗುರು ಅಂದಾಗ್ಲೆಲ್ಲ ಅಕ್ಕ ಮಹಾದೇವಿ ತಾಯಿ ನೆನಪಿ ಬರ್ತಾಳೆ, ಆ ಶಿಷ್ಯ ಅಂದಾಗ್ಲೆಲ್ಲ ಕಾಮದ ಕೌಶಿಕ ನೆನಪಿ ಬರ್ತಾನೆ, ಗುರು ಅಂದಾಗ್ಲೆಲ್ಲ ಬಸವಣ್ಣನವರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗ್ಲೆಲ್ಲ ಹಡಪದ ಅಪ್ಪನ ನೆನಪಿ ಬರ್ತಾನೆ, ಗುರು ಅಂದಾಗ್ಲೆಲ್ಲ ನಮಗೆಲ್ಲ ಬಹಳಷ್ಟು ಮಂದಿ ಗೊತ್ತಿರಲಿ ಸಿದ್ದಾರೂಢರು ನೆನಪಿ ಬರ್ತಾರ, ಶಿಷ್ಯ ಅಂದಾಗ್ಲೆಲ್ಲ ಗುರುನಾಥರವರು ನೆನಪಿ ಬರ್ತಾರ, ಗುರು ಅಂದಾಗ್ಲೆಲ್ಲ ಬಂಧನಾದ ಶಂಕರಲಿಂಗ ಸ್ವಾಮಿಗಳು ನೆನಪಿ ಬರ್ತಾರ, ಸಾರ್ಥಕ ಶಿಷ್ಯ ಅಂದಾಗ್ಲೆಲ್ಲ ಸಿದ್ಧಲಿಂಗ ಮಹಾರಾಜರು ನೆನಪಿ ಬರ್ತಾರ, ಗುರು ಅಂದಾಗ್ಲೆಲ್ಲ ಸಿದ್ಧಲಿಂಗ ಮಹಾರಾಜರು ನೆನಪಿ ಬರ್ತಾರ, ಶಿಷ್ಯ ಅಂದಾಗ್ಲೆಲ್ಲ ನಮ್ಮ ಎಲ್ಲಾ ಲಿಂಗ ಮಹಾರಾಜರು ನೆನಪಿ ಬರ್ತಾರ, ಗುರು ಅಂದಾಗ್ಲೆಲ್ಲ ಎಲ್ಲಾ ಲಿಂಗ ಮಹಾರಾಜರು ನೆನಪಿ ಬರ್ತಾರ, ಶಿಷ್ಯ ಅಂದಾಗ್ಲೆಲ್ಲ ಷಡಕ್ಷರಿ ಸಿದ್ದರಾಮ ಶಿವಯೋಗಿ ನೆನಪಿ ಬರ್ತಾರ, ಗುರು ಅಂದಾಗ್ಲೆಲ್ಲ ಷಡಕ್ಷರಿ ಸಿದ್ದರಾಮ ಶಿವಯೋಗಿಗಳು ನೆನಪಿ ಬರ್ತಾರೆ. ಇವರೆಲ್ಲರ ಸಾರ್ಥಕ ಪರಂಪರೆಯನ್ನು ಮುನ್ನಡೆಸುವುದಕ್ಕಾಗಿ ಮತ್ತು ಸಾರ್ಥಕ ಶಿಷ್ಯ ಅಂದಾಗಲೆಲ್ಲ ಸದ್ಯದ ಜಗದ್ಗುರು ಆಗಿರ್ತಕ್ಕಂಥ ಮುಗುಳಕೋಟದ ಮುರುಗೇಂದ್ರ ಮಹಾಸ್ವಾಮಿಗಳು ನೆನಪಿ ಬರ್ತಾರೆ ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೆಯುವಂಗಿಲ್ಲ. ಇದು ಭವ್ಯ ಭಾರತ ದೇಶದ ಇತಿಹಾಸ ಪರಂಪರೆ. ಅಂತ ಗುರು ಪರಂಪರೆಯನ್ನು ಉಳಿಸುವುದಕ್ಕಾಗಿ ಇವತ್ತಿನ ದಿವಸ ಪೂಜ್ಯ ಗುರುಗಳು 3 ದಿವಸದಾಗ ಹೇಳಿದ್ರೆ ಲಕ್ಷಾಂತರ ಮಂದಿ ಒಂದು ಗುರುವಿಗೆ ಬಿಲ್ಪತ್ರಿ. ನಿಮಗೆಲ್ಲ ಗೊತ್ತಿರಲಮ್ಮ, ಬಹಳ ಮಂದಿ ಅನ್ಕೋಬಹುದು ಏನು ಎಲ್ಲಿ ತಗೊಂಡು ಬಂದು ದೇವ್ರ ಮೇಲೆ ಇಟ್ಟಾರ, ಏನು ಕೆಲಸ ಮಾಡ್ತೈತೆ ಅಂತ. ಒಂದೇ ನನ್ನ ಲಾಸ್ಟ್ ಮಾತು ಹೇಳ್ತೀನಿ ನಿಮಗೆ, ಭಾಳ ಮಂದಿ ಇಲ್ಲಿ ಮಾತಾಡೋ ಆಶೀರ್ವಚನೆ ಮಾಡೋರು ಇರೋದ್ರಿಂದ ಒಂದು ಬಿಲ್ಪತ್ರಿ ಮುಗುಳಕೋಡ್ ಮಠ, ಜಿರ್ಗಾ ಮಠ, ಲಚ್ಚಣ್ಣ ಮಠ ಇವು 3 ಒಂದೊಂದು ಪತ್ರಿ ದಳ ಇದ್ದಂಗೆ ಅದಾವ. ಈ ಪತ್ರಿ ದಳ 3 ತಗೊಂಡು ಬಂದು ಗುರುವಿನ ಪಾದಕ್ಕೆ 1,00,000 ಬಿಲ್ವ ಪತ್ರೆಯನ್ನು ಹಾಕುವಂತ ಪ್ರಯತ್ನ ಮಾಡ್ಯಾರ. ಒಂದು ಪತ್ರಿ ದಳ ಇಟ್ರನ್ನ ಬೇಕಾದಷ್ಟು 3 ಲೋಕದ ಪಾಪ 3 ಜನ್ಮದ ಪಾಪ ಎಲ್ಲ ಪರಿಹಾರ ಆಕೈತೆ ಅಂತ ತಿಳ್ಕೊಂಡು ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಪತ್ರಿ ದಳ ಇಟ್ರೆ 3 ಜನ್ಮದ ಪಾಪ ನಿವಾರಣೆ ಆಕೈತೆ ಅನ್ನೋದಾದ್ರೆ 1,00,000 ಪತ್ರಿ ದಳವನ್ನು ಲಕ್ಷಾಂತರ ಮಂದಿ ಕುಡ್ಕೊಂಡು ಸಿದ್ಧಲಿಂಗಪ್ಪನ ಪಾದಕ್ಕೆ ಇಟ್ಟಿರ ಅಂದ್ರೆ ನಿಮ್ಗೆ ಎಂದೂ ಕೂಡ ಪಾಪನ ತಟ್ಟುವುದಿಲ್ಲ ಅನ್ನುವಂಥದ್ದನ್ನ ನಾವು ಈ ಮುಖಾಂತರ. ಯಾಕೆ ಯಾವಾಗ ಮಾಡಿದ್ರು ನಮ್ಮ ಅಜ್ಜರು ಒಂಥರ, ಈಗ ಯಾರೋ ನಿರೂಪಕರು ಹೇಳ್ತಾ ಇದ್ರು ದಾಖಲೆ ಮಾಡಬೇಕು. ನಮ್ದು ಇತಿಹಾಸ ಓದೋದಲ್ಲ, ಇತಿಹಾಸವನ್ನು ಬರೆಯುವುದಲ್ಲ, ಇತಿಹಾಸವನ್ನು ನಿರ್ಮಾಣ ಮಾಡುವಂತ ಮಠ ಲಚ್ಚಾಣನ ಮಠ, ಮುಗುಳಕೋಡು ಮಠ ಅಂತ ಹೇಳಿದ್ರಲ್ಲ, ಇದರೊಳಗೆ 2 ಮಾತೇ ಇಲ್ಲ. ಅಪ್ಪವ್ರು ಯಾವಾಗ ಮಾಡಿದ್ರು ನಮ್ಮ ನಾಡಿನೊಳಗೆ ಮೀಸಿ ಬಿಟ್ಟು ದಾಖಲೆ ಮಾಡಿದವರದಾರ, ತೆಂಗಿನಕಾಯಿ ಸಿಪ್ಪಿಯನ್ನು ಬಾಯಲ್ಲಿ ಸುಲಿದು ದಾಖಲೆ ಮಾಡಿದವರದಾರ, ಹಸೆ ಮೆಣಸಿನಕಾಯಿ ಸಿಕ್ಕಾಪಟ್ಟಿ ತಿಂದು ಗಿನ್ನಿಸ್ ದಾಖಲೆ ಮಾಡಿದವರದಾರ. ಆದರೆ
ಸಮಾಜಕ್ಕಾಗಿ ಅವರು ಸಣ್ಣ ಕಾರ್ಯಕ್ರಮ ಮಾಡಿದ್ರು ಸಹಿತ ಈ ಎಲ್ಲ ದಾಖಲೆಗಳನ್ನು ದಾಟಿ ಒಂದು ಗಿನ್ನಿಸ್ ದಾಖಲೆ ಮಾಡುವಂತ ಒಂದು ದೊಡ್ಡ ತಾಕತ್ತು ಅದು ನಮ್ಮ ಮುರುಘರಾಜೇಂದ್ರ ಜಗದ್ಗುರು ಮಹಾಸನ್ನಿಧಿಯವ್ರಿಗೆ ಐತೆ ಅನ್ನುವಂಥ ಕಾರಣಕ್ಕೆ ಭಕ್ತ ಕುಲಕೋಟಿ ಇಲ್ಲಿ ಬಂದೈತೆ ಅನ್ನುವಂಥ ಮಾತನ್ನು ಹೇಳ್ತಾ, ನೀವೆಲ್ಲ ತಾಯಂದ್ರ ಇಲ್ಲಿ ಕುಂತವ್ರು ತಾಯಂದ್ರ, ಅಮ್ಮ ಅದ್ರಿಲ್ಲ ಇದ್ದವ್ರು ಸ್ವಲ್ಪ ಕೈ ಎತ್ತಬೇಕು ನನಗೆ ಗೊತ್ತಾಗಬೇಕಲ್ಲ. ಯಾಕಂದ್ರೆ ನೋಡ್ರಿ, ನೀವು ಎಷ್ಟು ಎಲ್ಲ ಪೆಂಡಲ್ಲೇ ನೀವೇ ಕುಂತೀರಿ, ಉಳ್ಕಿದ ಎಲ್ಲ ಮಂದಿ ಹೊರ ಹಾಕಿರಿ. ಎಲ್ಲ ಕಡೆ ಹಿಂಗೆ ನಡೆದೈತಿ, ಎಲ್ಲ ಕಡೆ ನಿಮ್ದ ಈ ಭಾರತ ದೇಶದೊಳಗೆ ತಾಯಂದ್ರಿಗೆ ಎಷ್ಟು ದೊಡ್ಡ ಗೌರವ ಐತಂದ್ರೆ ಬಹುತೇಕ ನಿಮಗೆ ಗೊತ್ತಿರಲಿ, ಎಷ್ಟು ನದಿ ಅದಾವ ಒಟ್ಟು ನಿಮ್ಮ ಹೆಸರಲ್ಲಿ ಅದಾವ. ಗಂಗಾ, ತುಂಗಾ, ಭದ್ರಾ, ಕಪಿಲ, ಮಲಪಹಾರಿ ಎಷ್ಟು ನದಿ ಅದಾವ ಒಟ್ಟು ನಿಮ್ಮ ಹೆಸರಲ್ಲಿ ಅದಾವ. ಇನ್ನು ಎಷ್ಟು ಚಲೋ ಹಬ್ಬ ಅದಾವ ಅವು ನಿಮ್ಮ ಹೆಸರಲ್ಲಿ ಅದಾವ. ಚಲೋ ಹಬ್ಬ ಎಲ್ಲ ಬಂದ್ರೆ ಚಲೋ ಅರಿವಿ ನಿಮಗೆ, ಚಲೋ ಹಬ್ಬ ಬಂದ್ರೆ ಬಂಗಾರ ನಿಮಗೆ, ಎಲ್ಲ ಹಬ್ಬ ನಿಮ್ಗೆ ಕೊಟ್ಟಾರ. ಈಗ ಶ್ರಾವಣ ಮಾಸ ಬಂತು, ಸ್ವಾಮಿಗಳು ಸಿಗ್ತಾರ, ನೀವು ಸಿಗುದಿಲ್ಲ. ಇನ್ನು ಎಲ್ಲ ಶುಕ್ರ ಗೌರಿ, ಮಂಗಳ ಗೌರಿ ಎಲ್ಲ ಪೂಜೆ ನಿಮ್ಮ. ನಮ್ಮ ಬಳಗ ಆ ಕಡೆ ಈ ಕಡೆ ಇವ್ರಿಗೊಂದು ಹಬ್ಬ ಕೊಟ್ಟಾರ. ಯಾವ್ದಪ್ಪ? ಯಾವನೋ ಒಬ್ಬ ಕೈ ಮಾಡಿ ಬಾಯಿ ಬಡ್ಕೊಳಕತ್ತಾನವ. ಅವ ಹೇಳಕತ್ತಾನ, ಅಜ್ಜಾರ ಇದ್ರಾಗ ಏನು ದೊಡ್ಡ ಗನಂದರಿ ಕೆಲಸ ಇಲ್ರಿ, ಈ ತಂಗಿ ಹರ್ಕೊಳ್ಳೋದು ಲಾಭ ಹೊಯ್ಕೊಳ್ಳೋದು ಅಂತ. ಎಲ್ಲ ಹಬ್ಬ ಅವರು ಕೊಟ್ಟರು ಸಹಿತ ವಿಚಾರ ಇಷ್ಟೇ ತಿಳ್ಕೊಳ್ಬೇಕು, ಭಾರತ ದೇಶದ ತಾಯಂದರಿಗೆ ಯಾಕೆ ಅಷ್ಟಕೊಂಡ ಗೌರವ ನಾವು ಕೊಡ್ತೀವಿ ಅಂದ್ರೆ, ಸ್ವಾಮಿ ವಿವೇಕಾನಂದರಿಗೆ ಯಾರೋ ಒಬ್ಬರು ಕೇಳಿದ್ರಂತೆ, ಯೂನಿವರ್ಸಿಟಿ ಒಳಗೆ ಅವರು ಒಂದು ಭಾಷಣ ಮಾಡ್ತಾ ಇದ್ರು. ಭಾಷಣ ಮಾಡಬೇಕಾದ್ರೆ ಹೇಳ್ತಾ ಇದ್ರು ಅವರು, ನಮ್ಮ ದೇಶದಲ್ಲಿ ಮಣ್ಣನ್ನು ಕೂಡ ನಾವು ಚಿನ್ನ ಅಂತ ನೋಡ್ತೀವಿ, ಕಲ್ಲನ್ನು ಕೂಡ ದೇವರಂತ ನೋಡ್ತೀವಿ. ಕಲ್ಲಿನೊಳಗೆ ದೇವರೈತೋ ಏನು ಗಿಡದೊಳಗೆ ದೇವರೈತೋ ಅಂತ ಕೆಲವ್ರಿಗೇನು ಕಮ್ಮಿ ಇಲ್ಲ. ಆದರೆ ನಮ್ಮ ಪೂರ್ವಜರು ನಮ್ಗೆ ಹೇಳ್ಕೊಂಡು ಬಂದಾರ, ಇದರೊಳಗೆ ದೇವರೈತಿ, ಇದನ್ನು ಮಾಡೋದ್ರಿಂದ ನಿಮ್ಗೆ ದೇವ್ರ ಸೃಷ್ಟಿ ಆಗತ್ತ, ಇದನ್ನು ಹೇಳ್ಕೊಂತ ಬಂದಾರ. ಅದನ್ನ ಪರಂಪರೆಯನ್ನು ಪಾಲನೆ ಮಾಡ್ಕೊಂತ ಹೊಂಟಿವಿ. ಅವಾಗ ಯಾರೋ ಒಬ್ಬರು ಕೇಳಿದ್ರಂತೆ, ಅಲ್ಲ ಕಲ್ಲನ್ನ ದೇವ್ರಂತ ತಿಳ್ಕೊತೀರಿ, ಮಣ್ಣನ್ನ ಚಿನ್ನ ಅಂತ ತಿಳ್ಕೊತೀರಿ, ಹೆಣ್ಣನ್ನ ಹೆಣ್ಣು ಅಂತ ಯಾಕೆ ನೋಡಂಗಿಲ್ಲ, ಹೆಣ್ಣನ್ನು ಶೋಷಣೆ ಮಾಡ್ತಿರಲ್ಲ ಅಂತ ಅಂದಾಗ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಅವ್ರು ಹೇಳಿದ್ರಂತ, ನಮ್ಮ ದೇಶದೊಳಗೆ ನೀವು ತಿಳ್ಕೊಂಡಂಥ ಯಾವ ಕಲ್ಪನೆಗಳು ಅಲ್ಲಿ ನಡೆಯುವುದಿಲ್ಲ. ನಿಮ್ಮ ದೇಶದೊಳಗೆ ಹೆಣ್ಮಕ್ಳಿಗೆ ನೀವು ಶೇಖರಣೆ ಮಾಡ್ತೀರಿ, ಯಾರಾದರೂ ಹೆಣ್ಮಕ್ಳು ಕೂಡಿದ್ರಂದ್ರೆ ಕೈ ಮಿಲಾಯಿಸ್ತಾರೆ, ಇನ್ನೂ ಆತ್ಮೀಯತೆ ಇತ್ತಂದ್ರೆ ತಬ್ಕೊಂತಾರ. ಅವಾಗ ಅವ್ರು ಕೇಳಿದ್ರಂತ, ನಮ್ಮ ದೇಶದಾಗ ಈ ಪರಿಸ್ಥಿತಿ ಐತಿ, ನಿಮ್ಮ ದೇಶದಾಗ ಏನೈತಿ ಅಂತ ಕೇಳಿದ್ರೆ ಅವಾಗ ವಿವೇಕಾನಂದರು ಕೇಳ್ತಾರ, ನಿಮ್ಮ ದೇಶದ ಲಂಡನ್ ವಿಕ್ಟೋರಿಯಾ ಮಹಾರಾಣಿ ಅದಾರಲ್ಲ, ವಿಕ್ಟೋರಿಯಾ ಮಹಾರಾಣಿಗೆ ಯಾವಾಗಾರ ಕೈಯನ್ನು ಕೊಟ್ಟಿಯೇನಪ್ಪ ಅಂತ ಕೇಳಿದ್ರು. ಅವ್ರು ಕೈ ಕೊಟ್ಟಿಯೇನೋ ಅಂತ ಕೇಳಿದಾಗ ಅವ್ರು ಅಂತಾರ, ರಾಣಿಗೆ ಯಾರಾದ್ರೂ ಕೈ ಕೊಡ್ತಾರನ್ರಿ, ರಾಣಿ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ, ರಾಣಿ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ, ರಾಣಿಗೆ ಯಾರು ಕೈ ಕೊಡಂಗಿಲ್ಲ. ಹಾಗಾದ್ರೆ ನಿನ್ನ ಪ್ರಕಾರ ರಾಣಿ ಒಬ್ಬೇಕಿಲ್ಲ ದೊಡ್ಡಾಕಿ, ಉಳುಕಿದವರೆಲ್ಲ ಸಾಮಾನ್ಯರು ಅಂತ ನೀ ತಿಳ್ಕೊಂಡಿಯಲ್ಲ. ನನ್ನ ದೇಶ ಭಾರತ ದೇಶ ಹೇಗೈತೆ ಅಂತಂದ್ರೆ, ನಿನ್ನ ದೇಶದಾಗ ಒಬ್ಬನ ರಾಣಿ ಅಂತ ತಿಳ್ಕೊಂಡು ಹಿಂಗಾಗಿ ಆಕಿನ ಮುಂದೆ ತಲೆ ತಗ್ಗಿಸ್ತಿದ್ದಿ. ನನ್ನ ದೇಶದಾಗ ಹುಟ್ಟಿರ್ತಕ್ಕಂಥ ಗುಡಿಸಲಾಗಿರ್ತಕ್ಕಂಥ ಹೆಣ್ಮಗಳಿಂದ ಹಿಡ್ಕೊಂಡು ಎಲ್ಲರೂ ರಾಣಿ ಅಂತಾನೆ ತಿಳ್ಕೊಂಡಿವಿ. ಹಿಂಗಾಗಿ ನಿಮ್ದ ಹೇಳಕತ್ತಿರು ಒಂದು ಚಪ್ಪಾಳಿ ತಟ್ಟಬೇಕಲ್ಲ, ಕೊಡುವ ನಾ ತಟ್ಟಲಿ ಹೇಳಿ ಚಪ್ಪಾಳಿನ ಏನಯ್ಯವ್ವ. ಇಷ್ಟೆಲ್ಲ ಇದು ಹಿಡ್ಕೊಂಡು ಅಂಥದ್ದೊಂದು ದೊಡ್ಡ ಶಕ್ತಿಯಾಗಿ ನಿಮ್ಮ ಗುಡಿ ತುಂಬಾಕತ್ತಾರ. ಅದವ್ರ ಹಸ್ತದಿಂದ ನಿಮ್ಮ ಗುಡಿ ತುಂಬ್ತಾರ ಅಂದ್ರೆ ಉದ್ದೇಶ ಏನು? ಇದು ನಮ್ಮ ಭವ್ಯ ಭಾರತದ ಪರಂಪರೆ. ಮೊದಲು ಬರೀ ಗಂಡನ ಮನೆಗೆ ಹೋಗೋ ಮುಂದೆ ಅಟ್ಟ ಹುಡಿ ತುಂಬ್ತಿದ್ರು, ಮತ್ತೆ ಯಾವ್ದಾರ ಶ್ರೀಮಂತ ಕಾರ್ಯಕ್ರಮದಾಗ ಅಟ್ಟ ಹುಡಿ ತುಂಬ್ತಿದ್ರು, ವರ್ಷಕ್ಕೊಮ್ಮೆ ದೇವಿ ಗುಡಿ ತುಂಬ್ತಿದ್ರು, 10 ವರ್ಷಕ್ಕೊಮ್ಮೆ ದೇವಿ ಗುಡಿ ತುಂಬ್ತಿದ್ರು. ಆದರೆ ಸಾರ್ವಜನಿಕವಾಗಿ ಮೊಟ್ಟ ಮೊದಲು ನಮ್ಮ ತಾಯಂದಿರಿ ಗುಡಿ ತುಂಬುವಂತ ಪರಂಪರೆಯನ್ನು ಹಾಕಿದ್ದು ಮಠಗಳು. ಯಾವ ಕಾರಣಕ್ಕಂದ್ರೆ, ಒಳಗ್ ಕುಂತ ದೇವಿ ಬೇರೆ ಅಲ್ಲ, ನಮ್ಮ ಕಣ್ಣಿಗೆ ಕಾಣಲ ಇರತಕ್ಕಂಥ ಜಗನ್ಮಾತೆ ಬೇರೆ ಅಲ್ಲ. ಕಣ್ಣಿಗೆ ಕಾಣುವಂತ ಈ ತಾಯಿಗೆ ಗುಡಿ ತುಂಬಿದ್ರೆ ಅದು ಜಗನ್ಮಾತೆ ಗುಡಿ ತುಂಬಿದಂಗತ್ತೆ ಅನ್ನುವಂಥ ಕಾರಣಕ್ಕೆ ಅಪ್ಪ ಅವ್ರು ನಿಮ್ಮ ಗುಡಿ ತುಂಬಿ ಮುಂದಿನ ಕಾರ್ಯಕ್ರಮವನ್ನು ಮಾಡಕತ್ತಾರ. ಹಾಗಾಗಿ ಅವರ ಆಶೀರ್ವಾದ ನಿಮ್ಮ ಮೇಲೆ ನಿರಂತರವಾಗಿರಲಿ. ನಿಮಗೆ ಹೇಳೋದಿಷ್ಟೇ, ಎಲ್ಲರೂ ಗುಡಿ ತುಂಬವರು, ಅಪ್ಪವ್ರ ಪಾದ ಆಶೀರ್ವಾದ ಮಾಡ್ಕೊಂಡು ಹೋದವರು ನಿಮ್ಮ ಮಕ್ಕಳಿಗೆ ಒಂದೇ ಕಲಿಸ್ಬೇಕು. ಮೊದಲ ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಗನ ತೀರಿಸುವೆ ಇದರ ಋಣ. ಈ ಒಂದೇ ಜನ್ಮದಿ ಇನ್ನೊಂದು ಜನ್ಮ ಬೇಕಾಗಿಲ್ಲ. ಇದು ಒಂದೇ ಜನ್ಮದೊಳಗೆ ನನ್ನ ದೇಶದ ಋಣವನ್ನು ನಾನು ತೀರಿಸುತ್ತೀನಿ, ಅದು ಗುರುವಿನ ಪಾದದ ಮುಖಾಂತರ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ ಕೊನೆಯ ಸಂದೇಶವಿದು. ಆತ್ಮನೆ ನೀನಾಗು ಡೈಮಂಡ್, ಮುಗಿತಾ ಬಂತು ಸೃಷ್ಟಿ ಚಕ್ರದ ರೌಂಡ್, ಕಾಣಲಿದೆ ಹಳೆಯ ಪ್ರಪಂಚವಿದು ಶೀಘ್ರದಲ್ಲಿ ತನ್ನ ಎಂಡ್, ಮಾಯೆಯ ಕೈವಶನಾದರೆ ನೀನಾಗಿ ಬಿಡುವೆ ಬ್ಲೈಂಡ್, ಕಳಚಿ ಬಂದು ಬಿಡುವೆ ಕರ್ಮಗಳ ಬೌಂಡ್, ಹಿಡ್ಕೋ ನಮ್ಮ ಜಗದ್ಗುರು ಮಹಾಸನ್ನಿಧಿ ಅವರ ಹ್ಯಾಂಡ್, ಆಗ ನೋಡಿ ನಿಮ್ಮ ಬದುಕಷ್ಟು ಗ್ರ್ಯಾಂಡ್ ಅನ್ನುವಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಪರಮ ಪೂಜ್ಯರ ಪಾದಕ್ಕೆ ನನ್ನ ಮಾತುಗಳನ್ನು ಅರ್ಪಣೆ ಮಾಡ್ತೇನೆ. ಇನ್ನೊಂದು ಹೇಳಬೇಕು ಬಿಡಬೇಕು ಗೊತ್ತಿಲ್ಲ, ಜಗದ್ಗುರು ಮಹಾಸನ್ನಿಧಿ ಅವರು ಎಲ್ಲಿ ಮಠ ಅಭಯ ಹಸ್ತವನ್ನು ತೋರಿಸ್ತಾರ, ನಮ್ಮ ಬದುಕಿಷ್ಟ ಹಸನಾಗಿರ್ತಾವ. ಸಿದ್ಧಾರೂಢರು ಹಿಂಗೆ ಕಟ್ಟಿ ಇಳಿಬೇಕಾದ್ರೆ ಯಾವನೋ ಒಬ್ಬ ಭಕ್ತ ಬಂದು ಜಮಖಂಡಿ ಮಹಾರಾಜರು ಪಟ್ನ ಕೈ ಹಿಡ್ಕೊಂಡು ಕೊಡ್ಲೇನ ಸಿದ್ಧಾರೂಢರು ಅಂದ್ರು, ನೀ ನನ್ನ ಕೈ ಹಿಡ್ಕೊಬೇಡಪ್ಪ, ನಾನು ನಿನ್ನ ಕೈ ಹಿಡ್ಕೊಂತೀನಿ ಅಂದ್ರೆ ಅವ್ರು. ಅವಾಗ ಮಹಾರಾಜ ಅಂದಂತ,
ನಾ ಹಿಡ್ಕೊಂಡ್ರೆ ಏನು ನೀ ಹಿಡ್ಕೊಂಡ್ರೆ ಏನಪ್ಪ ಅಂತ ಅಂದಾಗ ಸಿದ್ಧಾರೂಢರು ಹೇಳಿದ್ರು, ನೀ ಸಂಸಾರಿಕಪ್ಪ, ಯಾವಾಗ ಯಾರ ಕೈ ಹಿಡಿತಿದಿ ಯಾವಾಗ ಯಾರ ಕೈ ಬಿಡ್ತೀನಿ ನನಗೆ ಗೊತ್ತಾಗೋದಿಲ್ಲ. ನೀನು ಹಿಡ್ಕೊಂಡ್ರೆ ಒಮ್ಮೆ ಕೈ ಹಿಡ್ಕೋಬಹುದು, ಬೇಕಾದ್ರೆ ಬಿಡ್ಕೋಬಹುದು, ಆದ್ರೆ ನಾನು ಗುರು ಅದಿನಪ್ಪ, ಒಮ್ಮೆ ಕೈ ಹಿಡ್ಕೊಂಡು ಬಿಟ್ಟೆ ಅಂದ್ರೆ ಯಾವ ಕಾಲಕ್ಕೂ ಬಿಡು ಮಾತಾ ಇಲ್ಲ ಅನ್ನುವಂಥ ಮಾತನ್ನು ಸಿದ್ಧಾರೂಢರು ಹೇಳಿದ್ರಲ್ಲ. ಹಂಗ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಮುರುಘರಾಜೇಂದ್ರ ಜಗದ್ಗುರು ಮಹಾಸನ್ನಿಧಿ ಅವರು ಯಾರ ಭಕ್ತರ ಕೈಯನ್ನು ಹಿಡಿದಾರ ಅವ್ರನ್ನ ಎಂಥ ಕಷ್ಟದೊಳಗಲು ಸಹಿತ ಬಿಡು ಮಾತಾ ಇಲ್ಲ ಅನ್ನುವಂಥದ್ದನ್ನ ತಾವೆಲ್ಲ ಲಕ್ಷಾಣದ ಸದ್ಭಕ್ತರು ತಿಳ್ಕೋಬೇಕು ಅನ್ನುವಂಥದ್ದನ್ನ ಎಲ್ಲರಿಗೂ ಹೇಳ್ತಾ, ಶ್ರೀ ಗುರು ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಶ್ರೀ ಗುರು ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ. ಎಲ್ಲರಿಗೂ ಧನ್ಯವಾದ. ಇಲ್ಲಿಯ ಪರ್ಯಂತರ ಮಹಾ ತಪಸ್ವಿಗಳು ನಡೆದಾಡುವ ದೇವರೆಂದೇ ಅತ್ಯಂತ ಭಕ್ತಿಯ ಒಂದು ಪೂಜ್ಯರಾದಂತಹ ಶ್ರೀ ಸಿದ್ಧಲಿಂಗ ಮಹಾರಾಜರ ಒಂದು ಪವಿತ್ರ ಕ್ಷೇತ್ರವಾದಂಥ ಲಚ್ಚಾಣ ಗ್ರಾಮದಲ್ಲಿ ಲಕ್ಷ ಬಿಲ್ವಾರ್ಚನೆ ಹಾಗೂ ಮುತ್ತೈದರಿಗೆ ಉಡಿ ತುಂಬುವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯರು, ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಷಡಕ್ಷರಿ ಶ್ರೀಯೋಗಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುಗುಳ್ಕೋಟ ಜಿಡ್ಗಾಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ನಮ್ಮ ಹಳೆಂಗಳೆಯ ಪರಮ ಪೂಜ್ಯರಾದಂಥ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಸಿದ್ಧಲಿಂಗೇಶ್ವರ ಆಶ್ರಮ ಹಳೆಂಗಳಿಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಜುನಾ ಅಖಾಡದ ಪರಮ ಪೂಜ್ಯರಾದಂಥ ಶ್ರೀ ಮಹಾಂತ ದೇವಾನಂದಗಿರಿ ಮಹಾಸ್ವಾಮಿಗಳು ಶ್ರೀ ಅಮರನಾಥ ಮಹಾದೇವ ಮಠ ಕುಷ್ಟಗಿಯವರಲ್ಲಿ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ಸ್ತೋತ್ರ ಬ್ರಹ್ಮಿ ಜಗದ್ಗುರು ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಶಾಂತಾಶ್ರಮ ಸುಬ್ಬಳ್ಳಿ ಸನ್ಮುಖಾರೂಢ ಮಠ ವಿಜಯಪುರ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈಗ ತಾನೇ ನಮ್ಮಿಂದ ನಿರ್ಗಮಿಸಿದಂಥ ಪೂಜ್ಯರಾದಂಥ ಶ್ರೀ ಅಭಿನವ ಮುರುಘೇಂದ್ರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಶಿರ್ಸಾಡೂರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅತ್ಯಂತ ಸುಂದರವಾಗಿ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ದೇವ ಮಂದಿರ ಮಹಾಮಠ ಮನಕ್ವಾಡರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇವತ್ತು ವಿಶೇಷವಾಗಿ ನಮ್ಮ ರೈತ ಹೋರಾಟಗಾರರಾದಂಥ ಶಶಿಕಾಂತ್ ಗುರೂಜಿಯವರು ಬಂದಿದ್ದಾರೆ. ಅವರಿಗೂ ನಾನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ದಯಾಸಾಗರ್ ಪಾಟೀಲ್ರೇ, ಕಾಸುಗೌಡ ಬಿರಾದರ್ ಅವರೇ, ನಾನಾಗೌಡ ಪಾಟೀಲ್ರೇ, ನಾಗರಳ್ಳಿ ಅವರೇ, ಸಂತೋಷ್ ಗೌಡ ಪಾಟೀಲ್ರೇ, ನರಸಿಂಗ್ ಪ್ರಸಾದ್ ತಿವಾರಿ ಅವರೇ, ಹಾಗೂ ಲಚ್ಚಾಣ ಸುತ್ತಮುತ್ತಲಿನ ಗ್ರಾಮದಿಂದ ಇವತ್ತಿನ ಲಕ್ಷ ಬಿಲ್ವಾರ್ಚನೆ ಹಾಗೂ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮದ ಜೊತೆಗೆ ಇಲ್ಲಿನ ಮಠದ ಭಕ್ತರ ಏನು ಒಂದು ಸಂದೇಶ ಯಾರಿಗೆ ಕೊಡಬೇಕಾಗಿದೆ ಅನ್ನುವಂಥ ಉದ್ದೇಶದಿಂದ ಬಂದಂಥ ಎಲ್ಲ ತಂದೆ ತಾಯಂದರಿಗೆ, ಕಿರಿಯರಿಗೆ, ಯುವಕರಿಗೆ ನನ್ನ ಶರಣಾರ್ಥಿಗಳು. ಈಗಾಗಲೇ ವಿಶೇಷವಾಗಿ ನಮ್ಮ ಮುಗುಳ್ಕೋಟದ ಪೂಜ್ಯರು ಭಾಳ ವಿಶೇಷವಾಗಿ ಆಸಕ್ತಿ ತಗೊಂಡು ಈ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಏನೋ ಜಿಡ್ಗಾ ಮಠ, ಮುಗುಳ್ಕೋಡು ಮಠ ಇರಲಿ, ಲಚ್ಚಾಣ ಮಠ ಇರಲಿ, ಇದು ಸಾವಿರಾರು ವರ್ಷಗಳ ಸಂಬಂಧ. ಹಿಂದಿನ ಪೂಜ್ಯ ಸಂಗನ ಬಸವ ಮಹಾಸ್ವಾಮಿಗಳು ಏನು ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳು ಮತ್ತು ಸಿದ್ಧಲಿಂಗ ಮಹಾರಾಜರಿಗೆ ಬಹಳ ಅನ್ಯೋನ್ಯವಾದಂತಹ ಒಂದು ಅವರ ಒಂದು ಭಕ್ತಿ, ಸಿದ್ಧಲಿಂಗ ಮಹಾರಾಜರು ಬಂತನಾಳದ ಸ್ವಾಮಿಗಳು ಬಂದಾಗ ನಡ್ಕೊಂಡಂಥ ಭಕ್ತಿ ನೋಡಿಬಿಟ್ರೆ ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳ ಮೇಲೆ ಆ ಸಿದ್ಧಲಿಂಗ ಮಹಾರಾಜರು ಎಷ್ಟು ದೊಡ್ಡ ಒಂದು ಭಕ್ತಿ ಇರ್ತಿರೋಂಥದ್ದನ್ನು ನಾವು ನೆನಪು ಮಾಡ್ಕೋಬೇಕು. ನಮ್ಮ ಜಿಲ್ಲೆಯಲ್ಲಿ ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳು ಹುಟ್ಟದೇ ಇದ್ದರೆ
ಇವತ್ತು ಬಿಜಾಪುರ ಶಿಕ್ಷಣದ ಕ್ರಾಂತಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಕಾರಣ ಯಾರಪ್ಪ ಅಂದರೆ ಬಂತಾಳ ಸಂಗನ ಬಸವ ಮಹಾಸ್ವಾಮಿಗಳು. ಅವ್ರ ಹಿಂದೆ ನಿಂತವ್ರು ಯಾರಪ್ಪ ಅಂದರೆ ಮುಗುಳ್ಕೋಡು ಜಿಡ್ಗಾದ ಸಿದ್ಧಲಿಂಗ ಮಹಾರಾಜರು, ಯಲ್ಲಾಲಿಂಗ ಮಹಾರಾಜರು, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರು. ಎಷ್ಟು ಭಕ್ತಿ ಇತ್ತು ಬಂತಾಳ ಸ್ವಾಮಿಗಳ ಮೇಲೆ ಅಂದರೆ ನಾನು ಸಾಕ್ಷಿ ಇದ್ದೀನಿ. ನಾನು ಸಂಗನ ಬಸವ ಮಹಾಸ್ವಾಮಿಗಳ ಜನ್ಮ ಶತಾಬ್ದಿಯನ್ನು ಮಾಡಬೇಕಂದಾಗ ಮೊದಲ ಮುಂದೆ ಬಂದವರು ಶಿವಯೋಗಿ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು. ಬಿಜಾಪುರದ ಮುಗುಳ್ಕೋಡು ಮಠಕ್ಕೆ ನಾನು ಕರೆಸಿ ಎಷ್ಟು ಮುಂಜಾನೆ 6:30ಗೆ ನಾನು ಕರೆಸಿದ್ರು. ಭಾಳ ಒಳ್ಳೆಯ ಕೆಲಸ ಮಾಡಕತ್ತೀಯಪ್ಪ ಬಸನಗೌಡ. ಇವತ್ತು ಬಂತಾಳ ಸ್ವಾಮಿಗಳನ್ನು ಎಲ್ಲರೂ ನೆನಪಾರಿದ್ರು. ಈ ಜಿಲ್ಲೆಯ ಉದ್ಧಾರ ಆಗಬೇಕಾಗಿದ್ದರೆ ಬಂತಾಳ ಸ್ವಾಮಿಗಳು ದೊಡ್ಡ ಕೊಡುಗೆ ಇದೆ ಅಂತ ಹೇಳಿ 5 ಟ್ರಕ್ಕು ಅಕ್ಕಿ ಗೋಧಿ ಕೊಟ್ಟಂಥ ಯಾವುದಾದ್ರೂ ಪೂಜ್ಯರಿದ್ದರೆ ಅದು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು. ಅಷ್ಟೇ ಅಲ್ಲ, ಕಾರ್ಯಕ್ರಮವನ್ನು ಅತ್ಯಂತ ಆನಂದದಿಂದ ನೋಡಿ. ಅವತ್ತು ನಮ್ಮ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳಿದ್ದರು, ಅನೇಕ ಮಠಾಧೀಶರು ಶಿವಪುತ್ರ ಸ್ವಾಮಿಗಳಿದ್ದರು. ಎಷ್ಟು ಖುಷಿ ಪಟ್ಟರು ನಮ್ಮ ಶಿವಯೋಗಿ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು. ಕಾರ್ಯಕ್ರಮ ಮುಗಿದ ಮ್ಯಾಗ ನಾನು ಮಠಕ್ಕೆ ಕರೆದು 1 ತೊಲಿ ಬಂಗಾರ ಹಾಕಿ ನನಗೆ ಆಶೀರ್ವಾದ ಮಾಡಿ ಸನ್ಮಾನ ಮಾಡಿದ್ರು. ಅದಕ್ಕೆ ಬಂಧುಗಳೇ, ಲಚ್ಚಾಣ, ಬಂತ್ನಾಳ, ಮುಗುಳ್ಕೋಡ, ಜಿಡ್ಗ ಇವ್ರು ಒಂದಕ್ಕೊಂದು ಬಿಟ್ಟು ಮಾಡೋದು ಭಾಳ ದೊಡ್ಡ ತಪ್ಪಾಗ್ತೈತೆ ಅಂತ ನನಗನ್ನಿಸ್ತದ. ಈಗ ನೀವು ಅಂತ ಜವಾಬ್ದಾರಿ ತೊಗೊಂಡಿರ ಅಂದಮೇಲೆ ಏನು ಪಂಚರು ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಒಂದು ನಿರ್ಣಯ ಮಾಡಿದ ಮೇಲೆ ಯಾವುದೇ ಒಂದು ಅಂತಿಮ ನಿರ್ಣಯ ಆಗಬೇಕು. ಈ ರೀತಿ ಆಗದೇ ಇದ್ದರೆ ಸಮಸ್ಯೆಗಳ ಸೃಷ್ಟಿ ಆಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಏನು 5 ಗುರುಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ರಾಜಕಾರಣಿ ಅದಾರೆ, 4 ಮಂದಿ ಗುರುಗಳು ಅದಾರೆ ನನಗೆ ತಿಳಿದಂಗೆ. ಅವ್ರು ಇನ್ನೇನು ಕೂತು ಚರ್ಚೆ ಮಾಡಲಿ. ಮುಗುಳ್ಕೋಡು ಮಠ ಯಾವಾಗಲೂ ಬಂತಾಳ ಸ್ವಾಮಿಗಳ ಹಿಂದೆ ನಿಂತದ್ದು. ಇವತ್ತು ಸಂಗನ ಬಸವ ಮಹಾಸ್ವಾಮಿಗಳು ನಾವು ಹೇಳ್ತಿಲ್ಲ, BLD ಶಿಕ್ಷಣ ಸಂಸ್ಥೆ ವಿಜಾಪುರದಾಗ ಏನೈತಲ್ಲ, ಅದು ಇಷ್ಟು ದೊಡ್ಡದಾಗಲಕ್ಕ ಯಾರು ಕಾರಣಪ್ಪ ಅಂದರೆ ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳು, ಡಾಕ್ಟರ್ ಪಗು ಹಳಕಟ್ಟಿಯವರು, ಅದರ ಹಿಂದೆ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿ ಇತ್ತವರು. ಇವತ್ತು ಮುಗುಳ್ಕೋಡು ಜಿಡ್ಗ ಮಠದ ಪೀಠ ಅನ್ನುವಂಥದ್ದನ್ನು ಯಾರು ನೆನಪಾರಬಾರ್ದು. ಈಗೆಲ್ಲ ಆಸ್ತಿ ದೊಡ್ಡದಾಗಿದೆ, ಎಲ್ಲ ಒಳ್ಳೆಯದಾಗಿದೆ ಅಂತೇಳಿ ಎಲ್ಲರ ಅಭಿಪ್ರಾಯ ಇದೊಂದು ಯಾವುದೇ ಒಂದು ನಾವು ರಾಜಕಾರಣ ಮಾಡೋದು ಬೇಡ. ಇದ್ರೊಳಗೆ ನಾವೆಲ್ಲರೂ ಕೂಡಿ ಲಚ್ಚಾಣದ ಜನರ ಭಾವನೆ ಏನೈತೆ, ಮುಗುಳ್ಕೋಡು ಅಜ್ಜ ಅವರು ಏನು ನೇತೃತ್ವ ತಗೊಂಡಾರೆ, ಅವರ ನೇತೃತ್ವದಲ್ಲಿ ಅಂತಿಮವಾದಂಥ ನಿರ್ಣಯ ಆಗಬೇಕು. ಇದು ನನ್ನ ಅಭಿಪ್ರಾಯ. ನಾನು ದೊಡ್ಡ ಸಂಸ್ಥೆ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷನಿದ್ದೀನಿ, 30 ವರ್ಷದಿಂದ ಇದ್ದೀನಿ. 1.5 ಕೋಟಿ ರೂಪಾಯಿ ಇದ್ದಂಥ ಸಿದ್ದೇಶ್ವರ ಸಂಸ್ಥೆ ಅವತ್ತು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ನು ನಾವು 2 ವರ್ಷ ಹಿಂದೆ ಇಡೀ ನಮ್ಮ ಸಿದ್ದೇಶ್ವರ ದೇವಸ್ಥಾನದ ಎಷ್ಟು ಆಸ್ತಿ ಅಂತೇಳಿ ವ್ಯಾಲ್ಯೂಯೇಷನ್ ಮಾಡಿದ್ದೀವಿ. ಇವತ್ತು 465 ಕೋಟಿ ರೂಪಾಯಿ ಆಸ್ತಿ ನಾವು ಮಾಡೀವಿ. ನಾವೊಬ್ಬ ಸನ್ಯಾಸಿ ಅಲ್ಲ, ನಾವೊಬ್ಬ ರಾಜಕಾರಣಿ. ಸ್ವಾಮಿಗಳ ಜೋಳಿಗೆ ಅಂದ್ರೆ ರೊಕ್ಕ ತಿನ್ನುವಂಥ ಕೆಟ್ಟ ಚಟ ಯಾರಿರ್ತದೆ ಅವ್ರ ಮನೆ ನಟ್ಟವಂಶ ಆಗ್ತದೆ. ಗುಡಿ ಅಂದ್ರೆ ರೊಕ್ಕ ತಿಂದ ಅವನ ಕುಟುಂಬ ಉದ್ಧಾರ ಆಗೋದಿಲ್ಲ. ಇಟ್ಟು ನಾವು ತಿಳ್ಕೋಬೇಕು. ನಾ ಇಟ್ಟು ಎಲ್ಲರಿಗೂ ಬೈಕೋತಿ ನಾನು ಜಿಗಿದಾಡ್ತೀನಿ ಅಂದ್ರೆ ಕಾರಣ ಏನಂದ್ರೆ ಹಿಂದೆ ನಮ್ಮ ಸ್ವಾಮಿಗಳ ಗುರುಗಳ ಆಶೀರ್ವಾದ. ನಾ ಸಿದ್ದೇಶ್ವರ ದೇವಸ್ಥಾನದಾಗ ಯಾವ ರೀತಿ ನಡ್ಕೊಂಡೀನಿ, ಎಷ್ಟು ಪ್ರಾಮಾಣಿಕತೆಯಿಂದ ಇದ್ದೀನಿ. ನನಗೂ ಒಂದು ಅಪವಾದ ಬಂದಿತ್ತು ಗುರುಗಳೇ, ನಾನು ಬಂತಾಳ ಸ್ವಾಮಿಗಳು ಕಾರ್ಯಕ್ರಮ ಮಾಡಿದಾಗ
ಕೆಲವೊಂದು ಮಂದಿ ಇರ್ತಾರಲ್ಲ, ಯಾವ ಊರಾಗ ಇರುವುದಿಲ್ಲ, ಬಿಜಾಪುರನಾಗ ಒಂದಿಟ್ಟು ಉಪಾಧ್ಯಾಪನ ಮಕ್ಕಳು ಇದ್ದರು. ಸುಮಾರು 1,10,00,000 ರೂಪಾಯಿ ನಮ್ಮ ಬಂತಾಳ ಸ್ವಾಮಿಗಳ ಕಾರ್ಯಕ್ರಮ. ಅವಾಗ 1,10,00,000 ಅಂದ್ರೆ ಭಾಳ ದೊಡ್ಡ ಅಮೌಂಟ್. ಇವತ್ತು 1 ಕೋಟಿ ಅಂದ್ರೆ, ಅವಾಗಿನ 1 ಕೋಟಿ ಅಂದ್ರೆ ಇವತ್ತು 100 ಕೋಟಿ ಇದ್ದ. 1,10,00,000 ರೂಪಾಯಿ ಗೊಳ್ಯಾವುದು ಬಂತಾಳ ಸ್ವಾಮಿಗಳ ಕಾರ್ಯಕ್ರಮ ಮುಗಿಸಿದೀವಿ. ಅವ್ರ ಹೆಸರಲ್ಲೇ ಸುಮಾರು ಇವತ್ತು 50 ಕೋಟಿ ರೂಪಾಯಿ ಒಂದು ಸಾಲಿ ಕಟ್ಟಿದ್ದೀವಿ, ಸಂಗನ ಬಸವ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತೇಳಿ. ಇವತ್ತು ಅದರಿಂದ ಇವತ್ತು ಬಂತನಾಳ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ಒಬ್ರು ಯಾರೋ ಹೋದರು, ಏನು ಬರೆದ್ರು, ಬಂತನಾಳ ಸ್ವಾಮಿಗಳ ಜೋಳಿಗೆ ಯತ್ನಾಳ ಗೌಡರ ಗ್ಯಾಂಗಿಗೆಲ್ಲ ಹೋಳಿಗೆ ಎತ್ತಬಾರ್ದು. ನಾ ಹೇಳಿದೆ, ಆ 1,10,00,000 ರೂಪಾಯಿ ಏನು ಜನರ ಲೆಕ್ಕ ಐತಿ, 1 ತಿಂಗಳು ನಾನು ಸಿದ್ದೇಶ್ವರ ದೇವಸ್ಥಾನದ ಆಫೀಸ್ನಲ್ಲಿ ಎಲ್ಲ ಲೆಕ್ಕಪತ್ರದ ಯಾರು ಸಂಶಯ ಇದೆ ನಮ್ಮ ಮೇಲೆ, ಯಾರ ಅವ್ಯವಹಾರ ಆಗೈತೆ ಅಂತ ಹೇಳ್ತೀರಿ, ಅವರು ಬಂದು ಲೆಕ್ಕ ನೋಡಬೇಕು. ಅವ್ರ ಲೆಕ್ಕ ಏನಾರೇ ನಾವು ಮೋಸ ಮಾಡಿದ್ರೆ, ಈ ಕಾರ್ಯಕ್ರಮದ ರೊಕ್ಕ ತಿಂದಿದ್ರೆ ನಮಗೆ ಆ ಸಿದ್ದರಾಮೇಶ್ವರ ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟೆ. 1 ತಿಂಗಳಾದ್ರೂ ಸಹ ಯಾರೂ ಬಂದು ಲೆಕ್ಕ ನೋಡಲಿಲ್ಲ. ಇವತ್ತೇನಾರೇ ರಾಜಕಾರಣದಾಗೆ ಏರುಪೇರು ಇರ್ತವೆ, ಆದರೆ ಜನರ ಭಾವನೆಗೆ ಇವತ್ತು ಜನರ ಮನಸ್ಸದೆ. ಮೂಗೌಡ ಮುತ್ಯಾರ ಒಂದು ಜವಾಬ್ದಾರಿ ಎಂದು ಕೊಟ್ಟಿರಿ. ಹಳ್ಳಿಗಳಿಗೆ ಪೂಜ್ಯರದಾರೆ, 5 ಮಂದಿ ಕೂಡ್ರಿ, ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಯಾರಿಗೂ ಸಂಶಯ ಬಾರದ ರೀತಿಯಲ್ಲಿ ಇವತ್ತು ಈ ಸಮಸ್ಯೆ ಬಗೆಹರಿಸಿ ನಾವೆಲ್ಲ ಒಂದಾಗಿ ಮಠ ಬೆಳಿಬೇಕು. ಲಚ್ಚಾಣದ ಮಠ ಅಂದರೆ ಇವತ್ತು ಲಚ್ಚಾಣ ಅಂದರೆ ಕರ್ನಾಟಕದ ಮೂಲಿಗೆ ಗೊತ್ತೈತಿ. ಯಾಕೆ ಗೊತ್ತೈತನೋ, ಬಂತನಾಳ ಸ್ವಾಮಿಗಳು ಕಟ್ಟಿದಂಥ TCH. ನಾ ಹೋಗಿದ್ದೆ ಒಮ್ಮೆ ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ, ನಾ ಕೇಂದ್ರ ಮಂತ್ರಿ ಇದ್ದಾಗ. ಅಲ್ಲಿ ಒಂದು 7-8 ಮಂದಿ ಮಾಸ್ತರ್ಗಳು ಬಂದರು ನನ್ನ ಬಳಿ ಭೇಟಿಗೆ. ಅವ್ರು ಕೇಳಿದೆ, ನಾವೆಲ್ಲ ಇಂಡಿ ತಾಲೂಕದವ್ರಿ, ಬಿಜಾಪುರ ಜಿಲ್ಲೆದವ್ರು ಅಂತ ಹೇಳಿದ್ರು. ಅಲ್ರಿ, ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಅದೀವಿ ಅಂತೇಳಿ. ನಾ ಗಾಬರಿ ಆದ, ಎಲ್ಲಿ ಲಚ್ಚಾಣ, ಎಲ್ಲಿ ಯಾವುದದು ಟಿ ನರಸೀಪುರ ಅಂತ ಹೇಳಿ ಒಂದು, ಅಲ್ಲಿ 2-3 ನದಿಗಳು ಕೂಡುವಂಥ ಈ ಒಂದು ಪವಿತ್ರ ಕ್ಷೇತ್ರ. ಅಲ್ಲಿ ನಮ್ಮವ್ರು ಸಿಕ್ಕರು. ಏನು ರಾಯಚೂರು, ಕಲಬುರಗಿ, ಯಾದಗಿರಿ, ಬೀದರ್ ಅಲ್ಲಿ ಹೋದ್ರು ಸಹ ಕನ್ನಡ ಶಾಲೆಯಲ್ಲಿ ಮಾಸ್ತರ್ಗಳು ಯಾರಿದ್ರಪ್ಪ ಅಂದ್ರೆ ಅವ್ರು ಬಿಜಾಪುರ ಜಿಲ್ಲೆದವ್ರು ಇದ್ದರು. ಅದು ಲಚ್ಚಾಣದಲ್ಲಿ ಕಲ್ತಂಥ ಅವರೇ ಮಾಸ್ತರಿದ್ರು. ಇದನ್ನು ಯಾಕೆ ಹೇಳ್ತೀನಂದರೆ, ಅವತ್ತು ಬಂತನಾಳ ಸ್ವಾಮಿಗಳು ಅಷ್ಟು ಶಿಕ್ಷಣದ ಇದು ಕೊಟ್ಟಿರ್ಲಿಕ್ಕಂದು ನಮ್ಮ 8 ಮಂದಿ ಟೀಚರ್ಗಳು ಇಟ್ಟು ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಆಗ್ತಿರಲಿಲ್ಲ. ಅದಕ್ಕೆ ಬಂತನಾಳ ಸ್ವಾಮಿಗಳ ಏನು ಜನ್ಮ ಶತಾಬ್ದಿ ಮಾಡಿದ ಮೇಲೆ 2 ಸ್ಕೂಲ್ ಮಾಡಿ ನಾನು ಬಿಜಾಪುರದಾಗ. ಒಂದು ಸಂಗನ ಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆ, 2,000 ಹುಡುಗರು ಅದಾವು. 50 ಕೋಟಿ ರೂಪಾಯಿ ಖರ್ಚು ಮಾಡಿ 40 ಎಕರೆದಲ್ಲಿ ಒಂದು ಬಂತನಾಳ ಸ್ವಾಮಿಗಳ ಮೂರ್ತಿ ಇರಲಿಲ್ಲ BID ಒಳಗೆ. ಅವಾಗ ನಾನು MB ಪಾಲ್ರಿ ಹೇಳಿದೆ, ನೋಡ್ರಿ ಇವತ್ತು ಬಿಜಾಪುರ ಏನಾರು ಉದ್ಧಾರ ಆಗಿದ್ದು ಒಂದು ಬಂತನಾಳ ಸ್ವಾಮಿಗಳಿಂದ, ಒಂದು ಪಗು ಅಳೆಕಟ್ಟೆಯವರಿಂದ. ಅವು 2 ಮೂರ್ತಿ ಕೂರಿಸ್ಬೇಕಂದಾಗ MB ಪಾಲ್ರಿ ಹೇಳಿದ್ರು, ಇಲ್ಲ ಗೌಡ್ರೆ ನಾ ರೊಕ್ಕ ಕೊಡ್ತೀನಿ, ಅದಕ್ಕೆ ನೀವು ಎಲ್ಲಿ ಮಾಡಿಸ್ತೀರಿ ಅದು ಎಷ್ಟು ರೊಕ್ಕ ಬಂದರೂ ಬರಲಿ ನಾ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಸಿದ್ದೇಶ್ವರ ಗುಡಿ ಕಮಿಟಿಯವರು ಹೋಗಿ ಜೈಪುರದಲ್ಲಿ ಬಂತನಾಳ ಸ್ವಾಮಿಗಳ ಏನೋ ಒಂದು ಮೂರ್ತಿ ಸುಮಾರು 5 ಲಕ್ಷ ರೂಪಾಯಿನೋ ಅವಾಗಿನ ಕಾಲಕ್ಕೆ ಮಕರಾಣ ಕಲ್ಲಿನಿಂದ ಮೂರ್ತಿ ಮಾಡಿಸ್ತೀವಿ. ನಮ್ಮ ಸಂಸ್ಥಾದಾಗ ಒಂದು ಇರಲಿ ಅಂತೇಳಿ ನಾನು ನಮ್ಮ ಶಾಲೆಯಾಗ ಒಂದು ಅಂತೇಳಿ ಅಲ್ಲೇ ಒಂದು, ಅದು ಭಾಳ ಒಂದು 1-1.5 ಲಕ್ಷ ರೂಪಾಯಿ. ಆ 2 ಮೂರ್ತಿಗಳನ್ನು ಜೈಪುರಕ್ಕೆ ಕೊಟ್ಟು ಬಂದು ಇವತ್ತು BID ಒಳಗೆ ಬಂತನಾಳ ಸ್ವಾಮಿಗಳ ಅಸ್ತಿತ್ವ ಐತಿ ಅನ್ನುವಂಥದ್ದನ್ನು ಸಂದೇಶವನ್ನು ಕೊಡಲಿಕ್ಕೆ ಕಾರಣ ಯಾರಪ್ಪ ಅಂದರೆ
ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು. ಯಾಕಂದ್ರೆ ಇದು ಕರೆಕ್ಟ್ ಮಾತಾಡೋದೇ ಇಲ್ಲ, ಎಲ್ಲರೂ ಕಲ್ಲು ಬರೇ ಸಾಪ್ ಸೂಪ ಎಳೆದು ಅದನ್ನು ಕೆಡಿಸ್ಬೇಕತ್ತಾರೆ. ಇವತ್ತು ನೋಡ್ರಿ, ಯಾವುದೇ ಒಂದು ಪೀಠ ಯಾರು ಸಿಲೆಕ್ಷನ್ ಮಾಡ್ತಾರಲ್ಲ ಆ 5 ಜನ ಬಿಟ್ಟು 5 ಜನರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಾರೆ. ಇಡೀ ಎಲ್ಲ ಪೂರ್ತಿ ಅದು ಬಿಟ್ಟು ಇದನ್ನೆಲ್ಲ ಬಿಟ್ಟು ದಂಗಾಲೇಶ್ವರ ಸ್ವಾಮಿ ಒಬ್ಬನ ಯಾರೋ ತೊಗೊಂಡು ಬಂದು ಅವನ ಮಧ್ಯಸ್ಥಿತಿಗೊಳಗೆ ಇವತ್ತು ಏನು ಮಾಡ್ಯಾರಲ್ಲ, ನಾ ಹೇಳ್ತೀನಿ, ನಾನು ಓಪನ್ ಆಗಿ ಅವಾಗ ಹೇಳೀನಿ, ಪಾಪ 3000 ಮಠದ ಸ್ವಾಮಿಗಳಿಗೆ ಏನು ಅದಾರಲ್ಲ ಜಗದ್ಗುರುಗಳು, ಅವ್ರಿಗೆ ಇಟ್ಟು ತೊಂದರೆ ಕೊಟ್ಟರು, ಕಣ್ಣೀರು ಹಾಕಿದ್ರು. ಕಡೆಗೆ ಹುಬ್ಳಿ ಧಾರವಾಡದ ಎಲ್ಲರೂ ಭಕ್ತರು ಹೋಗಿ ಹಾನಗಲ್ಗೆ ಹೋಗಿ ಕಾಲು ಹಿಡಿದು ಮತ್ತೆ ಕರ್ಕೊಂಡು ಬಂದರು. ಆ ಮಠ ಹೊಡಿಬೇಕಂತ ಪ್ರಯತ್ನ ಮಾಡಿದ್ದವ ಸ್ವಾಮಿ. ಮುಂದೆ ಸಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳ ತೊಬ್ರು, ಅವರಂತೂ ಪಾಪ ದೇವ್ರಿದ್ದಂಗೆ ಅದಾರ, ನಾನು ನೋಡೀನಿ. ಅವ್ರು ಏನೂ ಮಾತಾಡಿದ್ರೆ ಸುಮ್ಮನೆ ಹಿಂಗೆ ಕುಂಡಿರ್ತಾರ. ಅಲ್ಲಿ ಟೊಪ್ಪಿಗೆ ಹಾಕ್ಬಿಟ್ಟ, ಏನು ಮಾಡೋದು ಗೊತ್ತಿಲ್ಲ. ಇದು ಟೊಪ್ಪಿಗೆ ಹಾಕೋ ಗಿರೇಕಿ ಐತಿ, ಅದಕ್ಕೆ ಇವರು ಸಿಲೆಕ್ಟ್ ಮಾಡಿದ್ದನ್ನು ನಾವು ಇಲೆಕ್ಟ್ ಮಾಡೋದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ನಾ ಅವ್ರಿಗೆ ವಿನಂತಿ ಮಾಡ್ಕೋತೀನಿ, ಅವ್ರೇನು ಇಬ್ಬರು ಸ್ವಾಮಿಗಳಿಗೆ ಎಲ್ಲರೂ ಕೂಡ್ರಿ, ಮುಳ್ಕೋಡು ಅಜ್ಜವ್ರನ್ನ ನೀವು ಮಧ್ಯಸ್ಥಿಕೆ ಮಾಡಿರಿ. ಅವರ ನೇತೃತ್ವದಲ್ಲಿ 5 ಮಂದಿ ಸಮಿತಿಯವರು, ನೀವು ಯಾರನ್ನ ಎಸ್ಸತ್ತೀರಿ ಅದಕ್ಕೆ ನಾವೆಲ್ಲ ಕೈ ಮುಗಿದು ಪಾದ ಪೂಜೆ ಮಾಡಿ ಅವನ್ನ ಸ್ವಾಗತ ಮಾಡ್ಕೋತೀವಿ ಅಂತ ಹೇಳಿ ಎಲ್ಲರ ಪರವಾಗಿ. ಎಲ್ಲರದು ಕಬಲ ಐತಲ್ಲ, ಇದಕ್ಕೆ ಕಬಲ ಐತಲ್ಲ ಎಲ್ಲರದು. ಇಟ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. भूमि पर आने का हमें सौभाग्य प्राप्त हुआ। मुगल कोट के स्वामी जी आज से कुछ दिन पहले हमें यहाँ पर आने के लिए निमंत्रण दिए और यहाँ के बारे में हमें जानकारी दिए। जब हमें यहाँ के बारे में जानकारी मिला तो मैं बहुत उत्साह और श्रद्धा और भावना के साथ में यहाँ पर आया। आने के बाद जब हम सिद्धलिंग स्वामी जी का समाधि पर जाकर के दर्शन किया तो हम जो उनकी ऊर्जा और पावर और शक्ति को महसूस किया वह आपके सामने रखना चाहता हूं। हमारी भारत भूमि महापुरुषों की भूमि है। यहाँ पे अनेकों सिद्ध महापुरुष देवी देवताओं के अनेकों बार रूप लेकर के इस मृत्यु लोक में आए हैं। उसमें से एक स्वामी जी सिद्धलिंग स्वामी जी हैं। हम सबका सौभाग्य है कि आज भी उनको स्मृति करने का, उनको याद करने का अवसर हमें प्राप्त होता रहा है। हमारे पास हमारा पहला मुलाकात मुगल कोट के स्वामी जी के साथ कुंभ मेला में हुआ था। जब कुंभ मेला में मुगल कोट के स्वामी जी हमारे साथ गंगा स्नान करने के लिए गए तो उनके हाथ में 2 महापुरुषों की मूर्ति थी। स्वर्ण की मूर्ति, एक सिद्धलिंग स्वामी जी का मूर्ति था, एक यल्लालिंग स्वामी जी का मूर्ति था। हमने स्वामी जी से पूछा कि स्वामी जी ये किसकी मूर्ति है? स्वामी जी ने कहा ये कर्नाटक के महापुरुष की मूर्ति है, आपको जरूर एक बार इस स्थान पर लाएंगे और दर्शन करवाएंगे। वह बात आज सिद्ध हो गया कि कुंभ मेले के अंदर आपने हमें कहा था और आज आप हमको यहाँ पे बुलाकर ऐसे महापुरुषों का दर्शन करवाया। कहीं न कहीं हम आपको भी उनके अवतार के रूप में देखते हैं। जब हमने आपके साथ कुंभ मेले में स्नान किया तो हमने आपकी जो भावना देखी वो पूरे देश के कल्याण के लिए भावना देखी, वह पूरे कर्नाटक के कल्याण की भावना देखी। यह भावना किसी एक महापुरुष में होती है। हालांकि देश भर से साधु संत और पूरे दुनिया के तपस्वी कुंभ मेले में आते हैं, पर जो आपकी भावना थी वह बहुत अद्भुत भावना थी कि हमारे कर्नाटक का कल्याण होना, हमारे कर्नाटक का विकास होना, हमारे देश का रक्षा होना, इस प्रकार की भावना किसी महापुरुष में होती है, किसी तपस्वी में होती है। तो आप सबका सौभाग्य है
कि आपके बीच में मुगल कोट के स्वामी जी हैं, ये मनुष्य नहीं है, ये सिद्धलिंग स्वामी जी के अवतार के रूप में आए हैं। इनका अवतार इस भूमि के कल्याण के लिए हुआ है। इनके नेतृत्व में अनेकों मठ का जीर्णोद्धार हो रहे हैं, अनेकों मठ का विकास हो रहे हैं, हजारों की संख्या में युवाओं को शिक्षा मिल रहा है। ऐसे महापुरुषों का आना हम सबका सौभाग्य की बात है। आने वाले समय में आप सभी लोगों से, इस जिला के लोगों से, इस राज्य के लोगों से यह अपेक्षा करता हूं कि आने वाले समय में इस पीठ के भी पीठाधीश्वर के रूप में हम सब देखना चाहेंगे। यदि इस पीठ के पीठाधीश्वर के रूप में आपको देखेंगे तो इस पीठ का वो विकास होगा जो आप लोगों ने कल्पना नहीं किया होगा। साथ ही साथ आने वाले समय में बहुत जल्द महाराज श्री के द्वारा लाखों सन्यासियों को कर्नाटक में ला करके एक बहुत बड़ा आयोजन करने का संकल्प है। यदि आप लोगों ने महाराज श्री को इस पीठ का पीठाधीश्वर के रूप में चुना तो आने वाले समय में यहाँ पे एक बहुत बड़ा आयोजन को देख सकते हैं। समय हमारे पास बहुत कम है। हम सभी को संकल्प लेना चाहिए कि सच्ची श्रद्धा, सच्ची आस्था, सच्ची भक्ति के साथ में स्वामी जी के मार्गदर्शन में हम सब कार्य करेंगे। इसी के साथ अपने वाणी को विराम देता हूं। भारत माता की जय। जय कर्नाटका। ಬೇರೆ ವೇದವಿಲ್ಲ ನೋಡ ಎನಗೆ, ಎಲ್ಲ ಲಿಂಗರಿಲ್ಲದೆ ಬೇರೆ ಪುರಾಣವಿಲ್ಲ ನೋಡ ಎನಗೆ, ಸಿದ್ಧರಾಮರಿಲ್ಲದೆ ಬೇರೆ ದೈವವಿಲ್ಲ ನೋಡ ಎನಗೆ. ಇದು ಕಾರಣ ಓಂ ನಮಃ ಶಿವಾಯ ಎಂಬ ಷಡಕ್ಷರಿ ಮಂತ್ರವೇ ಷಡಕ್ಷರಿ ಸಿದ್ಧರಾಮರೆಂದಾಯಿತು ಎನಗೆ. ಸರ್ವಸಿದ್ಧಿಯೂ ಆದರೂ ಸಿದ್ಧರಾಮರು ಎನಗೆ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಪ್ರಾರಂಭದಲ್ಲಿ ಪ್ರಾತಸ್ಮರಣೀಯರಾದ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಕಾರಣಿಕ ಮಹಾನ್ ಪುರುಷರು, ಈ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂಥ ಸದ್ಗುರು ಸಿದ್ಧಲಿಂಗ ಪ್ರಭು ಮಹಾರಾಜರ ಪವಿತ್ರವಾಗಿರುವಂಥ ಯೋಗ ಸಮಾಧಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಸುಕ್ಷೇತ್ರ ಮುಗುಳುಕೋಡ ಮಹಾಮಠದ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ, ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿದ ಎನ್ನ ಆರಾಧ್ಯ ಗುರುಗಳಾಗಿರುವಂಥ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂಥ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದು ಸುಕ್ಷೇತ್ರ ಲಚ್ಚಾಣ ಗ್ರಾಮದ ಸದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಮಹಾಮಠದ ಪುಣ್ಯ ತಾಣದಲ್ಲಿ ಲಕ್ಷ ಬಿಲ್ವಾರ್ಚನೆ ಮತ್ತು ಮುತ್ತೈದೆಯರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂಥ ಆತ್ಮೀಯ ಪರಮಪೂಜ್ಯರೂ ಆಗಿರುವಂಥ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಶಾಂತಾಶ್ರಮ ಹುಬ್ಬಳ್ಳಿ ಮತ್ತು ಬಿಜಾಪುರದ ಪರಮಪೂಜ್ಯರಿಗೆ ಶರಣುಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಮನಕವಾಡದ ಪರಮಪೂಜ್ಯರಲ್ಲಿ ಇವತ್ತಿನ ಈ ಭವ್ಯ ಸಮಾರಂಭಕ್ಕೆ ಆಗಮಿಸಿರುವಂಥ ಮಹಾಂತ ಸಹದೇವಾನಂದಗಿರಿ ಮಹಾಸ್ವಾಮಿಗಳು, ಜುನಾ ಅಖಾಡದ ಪರಮಪೂಜ್ಯರಲ್ಲಿ ಇವತ್ತಿನ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ
ವೇದಿಕೆ ಮೇಲೆ ವಿಶೇಷವಾದಂಥ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಿಜಗುಣ ದೇವರಲ್ಲಿ ಇವತ್ತಿನ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರಲ್ಲಿ, ವಿಶೇಷವಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ನಮ್ಮ ಕಲಬುರಗಿಯ ಗದ್ದಿಗೆ ಮಠದ ಪರಮ ಪೂಜ್ಯರಲ್ಲಿ, ಮಾಷಾಳದ ಪರಮ ಪೂಜ್ಯರಲ್ಲಿ, ನಿಂಬರ್ಗದ ಪರಮ ಪೂಜ್ಯರಲ್ಲಿ, ಅಫ್ಜಲ್ಪುರದ ಪರಮ ಪೂಜ್ಯರಲ್ಲಿ, ಜೋಗೂರಿನ ಪರಮ ಪೂಜ್ಯರಲ್ಲಿ, ಇವತ್ತಿನ ಈ ಭವ್ಯ ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಿದ್ಧಲಿಂಗ ಮಹಾರಾಜರ ಶಿಷ್ಯ ಪರಂಪರೆಯ ಎಲ್ಲ ಪರಮ ಪೂಜ್ಯರಲ್ಲಿ, ವಿಶೇಷವಾಗಿ ಇವತ್ತಿನ ಸಮಾರಂಭಕ್ಕೆ ಆಗಮಿಸಿರುವಂಥ ರಶೀದ್ ಮುತ್ತಿ ಅವರು ಕೂಡ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ರೈತ ಹೋರಾಟಗಾರರು, ರೈತಪರ ಚಿಂತಕರು ಆಗಿರುವಂಥ ಪೂಜ್ಯ ಶಶಿಕಾಂತ್ ಗುರೂಜಿ ಅವರಲ್ಲಿ, ವಿಶೇಷವಾದಂಥ ಈ ಸಮಾರಂಭದಲ್ಲಿ ಬಹಳಷ್ಟು ಅಭಿಮಾನದಿಂದ ಈ ಭವ್ಯ ವೇದಿಕೆಗೆ ಆಗಮಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರುವಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಲ್ಲಿ, ವಿಶೇಷವಾಗಿ ಈ ಸಮಾರಂಭದಲ್ಲಿ ಶ್ರೀಮಠದ ಎಲ್ಲ ಸಾಧು ಪರಂಪರೆಯ ಎಲ್ಲ ಮಹಾರಾಜರಲ್ಲಿ, ವೇದಿಕೆ ಮೇಲೆ ಆಗಮಿಸಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ, ಲಚ್ಚಾಣ ಗ್ರಾಮದ ಎಲ್ಲ ಹಿರಿಯರಲ್ಲಿ, ಯುವಕರಲ್ಲಿ, ಪತ್ರಿಕಾ ಮಾಧ್ಯಮದವರಲ್ಲಿ, ಇವತ್ತಿನ ದಿನ ಉಡಿಯನ್ನು ತುಂಬಿಕೊಂಡು ಗುರುಕೃಪೆಗೆ ಪಾತ್ರರಾಗಿರುವಂಥ ಎಲ್ಲ ತಾಯಿಯಂದಿರಲ್ಲಿ, ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂಥ ಎಲ್ಲ 4 ರಾಜ್ಯದ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರಲ್ಲಿ, ಭಕ್ತಿಯ ಸಂಗೀತ ಸೇವೆಯನ್ನು ನೀಡಿರುವಂಥ ಎನ್ನ ಆಸ್ಥಾನದ ಎಲ್ಲ ಕಲಾವಿದರಲ್ಲಿ, ಇವತ್ತಿನ ಸಮಾರಂಭಕ್ಕೆ ನಾನಾ ಭಾಗದಿಂದ ಆಗಮಿಸಿರುವಂಥ ಸಮಸ್ತ ಶ್ರೀಮಠದ ಎಲ್ಲ ಎನ್ನ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂಥ ಅಂತರಾತ್ಮಕ್ಕೆ ಅನಂತ ಶರಣು ಶರಣಾರ್ಥಿ. ಈಗಾಗಲೇ ಸಮಯ 3:30 ಗಂಟೆ ಆಗಿ ಹೋಗಿದೆ. ನಿಮ್ಮೆಲ್ಲರ ತಾಳ್ಮೆ ಮೀರಿ ಹೋಗಿದೆ. ಇನ್ನು ಮುಂದೆ ನಾನೇನು ಹೆಚ್ಚಿಗೆ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಈ ಪವಿತ್ರವಾಗಿರುವಂಥ ಪುಣ್ಯ ತಾಣದಲ್ಲಿ ಪೂಜ್ಯ ಸಿದ್ದರಾಮ ಶಿವಯೋಗಿಗಳ ದೇವಸ್ಥಾನ ಪೂರ್ಣಗೊಂಡ ನಂತರ ಸಿದ್ಧಲಿಂಗ ಪ್ರಭುಗಳಿಗೆ ಲಕ್ಷ ಬಿಲ್ವಾರ್ಚನೆಯನ್ನು ಮಾಡಬೇಕು. ಲಚ್ಚಾಣ ಗ್ರಾಮದ ಎಲ್ಲ ತಾಯಂದಿರಿಗೆ ಉಡಿಯನ್ನು ತುಂಬಿ ಅವರಿಗೆ ಹರಿಸಿ ಆಶೀರ್ವಾದ ಮಾಡಬೇಕು ಅನ್ನುವಂಥ ಭಾವನೆಯಿಂದ ಇವತ್ತಿನ ದಿನ ಈ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ. ಇವತ್ತಿನ ದಿನ ಎಲ್ಲ ತಾಯಿಯಂದಿರು ಬೆಳಗ್ಗೆ 10 ಗಂಟೆಗೆ ಈ ವೇದಿಕೆಗೆ ಬಂದು ತಾವು ಉಡಿಯನ್ನು ತುಂಬಿಕೊಳ್ಳೋಕ್ಕೆ ಬಂದು ಕುಂತಿರುವಂಥದ್ದು. ನಿಮ್ಮೆಲ್ಲರ ಆ ಮುಖದಲ್ಲಿ ಇರ್ತಕ್ಕಂಥ ಕಳೆಯನ್ನು ನೋಡಿದಾಗ ನೀವು ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಬಂದು ಕುಂತು ಇವತ್ತು ಸದ್ಗುರು ಸಿದ್ಧಲಿಂಗ ಪ್ರಭುಗಳು ತಪಸ್ಸನ್ನು ಗೈದಿರುವಂಥ ಈ ಪುಣ್ಯ ಭೂಮಿಯಲ್ಲಿ ನೀವೆಲ್ಲರೂ ಉಡಿಯನ್ನು ತುಂಬಿಕೊಂಡಿರುವಂಥ ತಾಯಿಯಂದಿರಿಗೆ ಒಂದು ಸಲ ನೋಡಿದ್ರೆ ಹೇಗೆ ಅನ್ನಿಸ್ತದೆ ಅಂತಂದರೆ ಕೈಲಾಸದಲ್ಲಿರುವಂಥ ಲಕ್ಷ್ಮೀ ಸರಸ್ವತಿ ಪಾರ್ವತಿಯರೇ ಇಲ್ಲಿ ಬಂದು ಕುಂತಿದ್ದಾರೆ ಅನ್ನುವಂಥ ಭಾವನೆ. ಯಾಕಂದರೆ ಎಲ್ಲಿ ಭಕ್ತಿ ಇರ್ತದೆ ಅಲ್ಲಿ ಭಗವಂತ ಇರ್ತಾನೆ, ಎಲ್ಲಿ ಭಕ್ತರು ಇರ್ತಾರೆ ಅಲ್ಲಿ ಗುರುಗಳಿರ್ತಾರೆ. ಹಾಗಾಗಿ ಎಲ್ಲಿ ಸತ್ಯ ಇದೆ, ನ್ಯಾಯ ಇದೆ, ಎಲ್ಲಿ ಧರ್ಮ ಇದೆ ಅಲ್ಲಿ ಭಗವಂತನ ವಾಸಸ್ಥಾನ ಆಗಿರ್ತದೆ. ಸತ್ಯ, ನ್ಯಾಯ, ಧರ್ಮ, ನೀತಿ ಇವು ಸಂಸ್ಕಾರ ಪರಂಪರೆ ಎಲ್ಲಿರ್ತದೆ ಅಲ್ಲಿ ಭಗವಂತನ ವಾಸಸ್ಥಾನ ಆಗಿರ್ತದೆ. ಹಾಗಾಗಿ ಆ ಭಗವಂತನ ವಾಸಸ್ಥಾನ ಎಲ್ಲಿ ಆಗಿರ್ತದೆ ಆ ಒಂದು ವಾತಾವರಣ ಎಲ್ಲ ಸುಂದರವಾದಂಥ ವಾತಾವರಣ ನಮಗೆ ಕಂಗೊಳಿಸ್ತದೆ. ಅದಕ್ಕೆ ಹೇಳ್ತಾರೆ ಸತ್ಯಂ ಶಿವಂ ಸುಂದರಂ.
ಎಲ್ಲಿ ಸತ್ಯ ಇದೆ ಅಲ್ಲಿ ಶಿವ ಇದ್ದಾನೆ, ಎಲ್ಲಿ ಶಿವ ಇದ್ದಾನೆ ಅಲ್ಲಿ ಸುಂದರವಾದಂಥ ವಾತಾವರಣ ಇದೆ. ಹಾಗಾಗಿ ಇವತ್ತು ಲಚ್ಚಾಣದಲ್ಲಿ ಸತ್ಯ ಇದೆ, ನ್ಯಾಯ ಇದೆ, ಧರ್ಮ ಇದೆ, ನೀತಿ ಇದೆ, ಸಂಸ್ಕಾರ ಇದೆ. ಹಾಗಾಗಿ ಸಿದ್ಧಲಿಂಗ ಇಲ್ಲಿ ಬಂದು ಕುಂತಿದ್ದಾನೆ. ಅವನು ಇಲ್ಲಿ ಬಂದು ಕುಂತಿರುವಂಥ ಕಾರಣಕ್ಕಾಗಿ ಇಂಥ ಕೈಲಾಸದ ವಾತಾವರಣ ಇವತ್ತು ಲಚ್ಚಾಣದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ತಾಯಂದಿರು ಜೀವನದಲ್ಲಿ ಅನೇಕ ಕಡೆ ಉಡಿಯನ್ನು ತುಂಬಿಕೊಳ್ತಕ್ಕಂಥದ್ದು, ಮನಿ ಶಾಂತಿ ಕರೆದ್ರೆ ಉಡಿ ತುಂಬ್ತಾರೆ, ಮತ್ತೊಂದು ಕಾರ್ಯಕ್ರಮಕ್ಕೆ ಕರೆದ್ರೆ ಉಡಿಯನ್ನು ತುಂಬ್ತಾರೆ, ಒಂದು ಬಾವಿ ಶಾಂತಿ ಮಾಡಿದ್ರೆ ಉಡಿಯನ್ನು ತುಂಬ್ತಾರೆ. ಅಂಥವು ನೂರಾರು ಅವಕಾಶಗಳನ್ನು ನಿಮ್ಮ ಜೀವನದಲ್ಲಿ ಬಂದು ಹೋಗ್ತವೆ. ಆದರೆ ಇವತ್ತಿನ ಈ ಪುಣ್ಯಮಯವಾಗಿರುವಂಥ ಅವಕಾಶ ಏನಿದೆ, ಸಿದ್ಧಲಿಂಗ ಮಹಾರಾಜರು ತಪಸ್ಸನ್ನು ಮಾಡಿರುವಂಥ ಈ ಪುಣ್ಯ ಭೂಮಿಯಲ್ಲಿ ಗುರುಕೃಪೆ ಅನ್ನುವಂಥ ಉಡಿಯನ್ನು ತುಂಬಿಕೊಳ್ತಕ್ಕಂಥ ಒಂದು ಅವಕಾಶ ನಿಮಗೇನು ಸಿಕ್ಕಿರ್ತಕ್ಕಂಥದ್ದು ಇದೆ, ಇದು ಬಹುಶಃ ನೀವು ಉಡಿಯನ್ನು ತುಂಬಿಕೊಂಡಿರುವಂಥ ಎಲ್ಲ ತಾಯಿಯಂದಿರು ನಿಮ್ಮ ಜೀವನದಲ್ಲಿ ಇವತ್ತಿನ ದಿನ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥ ಶ್ರೇಷ್ಠ ದಿನ ಅನ್ನುವಂಥ ಮಾತನ್ನು. ಯಾಕೆಂದರೆ ಸಾಂಕೇತಿಕವಾಗಿ ನಿಮಗೊಂದು ಬ್ಲೌಸ್ ಪೀಸ್ ಕೊಟ್ಟು ಅದ್ರ ಮೇಲೆ ಎಲೆ ಅಡಿಕೆ ಮತ್ತು ಹಣ್ಣುಗಳನ್ನು ಕೊಟ್ಟು ಉಡಿಯನ್ನು ತುಂಬಿರ್ಬೋದು. ಆದರೆ ಇವತ್ತು ಸಿದ್ಧಲಿಂಗ ಪ್ರಭುಗಳ ಆ ದಿವ್ಯ ಆಶೀರ್ವಾದ ಅನ್ನುವಂಥದ್ದು ನೀವು ಉಡಿಯನ್ನು ತುಂಬಿಕೊಂಡು ಮನೆಗೆ ಹೋಗ್ತಾ ಇದ್ದೀರಿ. ಹಾಗಾಗಿ ಈ ಪುಣ್ಯ ಭೂಮಿಯಲ್ಲಿ ಯಾರು ಭಕ್ತಿ ಶ್ರದ್ಧೆಯಿಂದ ಉಡಿಯನ್ನು ತುಂಬಿಕೊಂಡು ನೀವು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಿ. ಉಡಿಯನ್ನು ತುಂಬಿಕೊಂಡಿರ್ತಕ್ಕಂಥ ಎಲ್ಲ ತಾಯಿಯಂದಿರು ಸಿದ್ಧಲಿಂಗನ ಆಶೀರ್ವಾದದಿಂದ 100 ವರ್ಷ ಮಾಂಗಲ್ಯವತಿಯಾಗಿ ನೀವೆಲ್ಲರೂ ಬಾಳಬೇಕು ಅನ್ನುವಂಥದ್ದೇ ಗುರುಗಳ ಇಚ್ಛೆ. ಹಾಗಾಗಿ ಇಂಥ ಪುಣ್ಯಮಯವಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬೆಳಗಿನಿಂದ ಉಪವಾಸವನ್ನು ಇದ್ದು ಏನೂ ತಿನ್ನದೆ ಗುರುಗಳ ಹಸ್ತದಿಂದ ಉಡಿಯನ್ನು ತುಂಬಿಕೊಳ್ಬೇಕು ಅಂತ ತಾವು ಬಂದಿದ್ದೀರಿ. ಉಡಿಯನ್ನು ತುಂಬ್ಕೋರಿ. ಅದರಲ್ಲಿ ವಿಶೇಷವಾಗಿ ಲಚ್ಚಾಣ ಗ್ರಾಮದ ಭಕ್ತರ ಒಂದು ಪದ್ಧತಿ ಏನು ಅಂತಂದರೆ, ಮಠದೊಳಗಡೆ ಬಂದು ಸೇವೆಯನ್ನು ಮಾಡೋದು. ಆದರೆ ಮಠದೊಳಗಿನ ಪ್ರಸಾದ ಯಾವತ್ತೂ ಕೂಡ ಲಚ್ಚಾಣ ಗ್ರಾಮದವರು ತಗೊಳ್ಳೋದಿಲ್ಲ, ಮನೆಗೆ ಹೋಗಿ ಊಟ ಮಾಡ್ತಾರೆ ಅನ್ನುವಂಥದ್ದು ಲಚ್ಚಾಣ ಗ್ರಾಮದ ಜನರ ಒಂದು ಆ ಪದ್ಧತಿಯನ್ನು ಇವತ್ತು ನಾನು ನಿಮ್ಮೆಲ್ಲರಿಗೆ ಒಂದು ವಿಚಾರವನ್ನು ಹೇಳ್ತೇನೆ. ಆದರೆ ಗುರುಮಠದಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ನೀವೇನು ಉಡಿಯನ್ನು ತುಂಬಿಕೊಂಡಿರುವಂಥ ತಾಯಿಯಂದಿರು ಏನಿದ್ದೀರಿ, ನೀವು ಯಾರು ಕೂಡ ಒಬ್ಬರೂ ಮನೆಗೆ ಉಪವಾಸ ಹೋಗುವಂಗಿಲ್ಲ. ಇದು ಊಟ ಅಲ್ಲ, ಇದು ಅನ್ನ ಅಲ್ಲ, ಇದು ಸಾಕ್ಷಾತ್ ಸಿದ್ಧಲಿಂಗ ಮಹಾರಾಜರ ಪ್ರಸಾದ ಇರೋದರಿಂದ ನೀವೆಲ್ಲರೂ ನಿಮಗೆ ಮಾಡಿಸಿರುವಂಥ ಹಾಲು ತುಪ್ಪ ಹೋಳಿಗೆಯನ್ನು ಪ್ರಸಾದವನ್ನು ಮಾಡಿಕೊಂಡೇ ಹೋಗಬೇಕು. ಇದು ಸಿದ್ಧಲಿಂಗನ ಪ್ರಸಾದ, ನೀವು ಯಾರು ಕೂಡ ಬಿಟ್ಟು ಹೋಗಬಾರ್ದು. ನಾವು ಮಠದಾಗ ಊಟ ಮಾಡಿದ್ರೆ ಹೇಗೆ ಇಲ್ಲಿವರೆಗೆ ಮಾಡಿಲ್ಲ ಅನ್ನುವಂಥ ಭಾವನೆ ಯಾವ ಭಕ್ತರ ಮನಸ್ಸಿನಲ್ಲಿಯೂ ಬೇಡ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಿದ್ಧಲಿಂಗ ಪ್ರಭುಗಳು ಲಚ್ಚಾಣದ ಈ ಭವ್ಯ ಪರಂಪರೆಯನ್ನು ಕಟ್ಟಿ ಸಾವಿರಾರು ಶಿಷ್ಯರನ್ನು ಆಶೀರ್ವಾದ ಮಾಡಿ ಇವತ್ತು ನಾಡಿನಾದ್ಯಂತ ಈ ಮಠದ ಒಂದು ಪರಂಪರೆಯನ್ನು ಬೆಳೆಸಿರ್ತಕ್ಕಂಥವು. ಆ ಒಂದು ಪುಣ್ಯ ಪರಂಪರೆಯಲ್ಲಿ ಇವತ್ತು ಮುಗುಳುಕೋಡು ಮಠನೂ ಕೂಡ ಒಂದು. ಮುಗುಳುಕೋಡು ಮಠದ ಎಲ್ಲ ಲಿಂಗ ಪ್ರಭುಗಳಿಗೆ ಪರಮ ಪೂಜ್ಯ ಮನಕೋಡದ ಪೂಜ್ಯರು ಹೇಳಿದಾಗ 3 ದಿವಸ ಮಣ್ಣಲ್ಲಿ ಕೂಡಿಸಿ ಅವರಿಗೆ ಪರೀಕ್ಷೆಯನ್ನು ಮಾಡಿ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಶ್ರೇಷ್ಠ ಪುಣ್ಯ ಭೂಮಿ ಯಾವುದಾದ್ರೂ ಇದ್ದರೆ ಅದು ಲಚ್ಚಾಣ ಅನ್ನುವಂಥದ್ದು ನಾವು ಯಾರೂ ಕೂಡ ಮರೆಯುವಂಗಿಲ್ಲ. ಹಾಗಾಗಿ ಈ ಲಚ್ಚಾಣದ ಗುರು ಪರಂಪರೆಯ ಗುರುಪೀಠ ಇದು ನಿರಂತರವಾಗಿ ಇದು ಬೆಳಿಬೇಕು, ಈ ಮಠದ ಕೀರ್ತಿ ಗಗನೆತ್ತರಕ್ಕೆ ಮುಟ್ಟಬೇಕು ಅನ್ನೋದೇ ನಮ್ಮ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಶಿಷ್ಯ ಪರಂಪರೆಯ ಎಲ್ಲ ಪರಮ ಪೂಜ್ಯರ ಆಶೆ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ಪಡೆದುಕೊಂಡಂಥ ಶಿಷ್ಯ ಪರಂಪರೆ ಮಠನೇ ಇವತ್ತು ನಾಡಿನೊಳಗಡೆ ಇಷ್ಟೊಂದು ಪ್ರಖ್ಯಾತಿಯನ್ನು ಹೊಂದಿರುವಂಥ ಸಂದರ್ಭದಲ್ಲಿ ಲಚ್ಚಾಣದ ಮಠ ಯಾಕೆ ಪ್ರಗತಿಯನ್ನು ಹೊಂದಬಾರ್ದು, ಲಚ್ಚಾಣದ ಮಠ ಯಾಕೆ ಬೆಳಿಬಾರ್ದು ಅನ್ನುವಂಥದ್ದೇ ನಮ್ಮ ಭಾವನೆ. ಹಾಗಾಗಿ ಇವತ್ತು ಈ ಮಠ ಬೆಳಿಬೇಕು. ನಾನು ಪ್ರತಿ ಸಲನೂ ಕೂಡ
ಎಲ್ಲ ಭಕ್ತರು ಸೇರಿದಾಗ ಒಂದೇ ಒಂದು ಮಾತನ್ನು ಹೇಳ್ತೇನೆ, ಲಚ್ಚಾಣದ ಮಠ ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅಂದರೆ ಮುಗುಳುಕೋಟೆ ಜಿಡ್ಗಾ ಮಠದಕ್ಕಿಂತನೂ 1 ಇಂಚ್ ಹೆಚ್ಚಿಗೆ ಬೆಳಿಬೇಕು ಅನ್ನುವಂಥದ್ದೇ ನಮ್ಮ ಆಶೆ. ಯಾಕಂದರೆ ಇದು ಗುರುಪೀಠ ಎತ್ತರ ಸ್ಥಾನದಲ್ಲಿ ಇರಬೇಕು ಅನ್ನುವಂಥದ್ದೇ. ಹಾಗಾಗಿ ಇವತ್ತಿನ ಈ ಏನು ಲಚ್ಚಾಣದ ಒಂದು ಭವ್ಯ ಪರಂಪರೆಯನ್ನು ಎಲ್ಲ ಭಕ್ತರು ಬೆಳಿಬೇಕು, ಈ ಪರಂಪರೆಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಹಾಗಾಗಿ ಈ ವೇದಿಕೆ ಮೇಲೆ ಕುಂತಿರುವಂಥ ಎಲ್ಲ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಶಿಷ್ಯ ಪರಂಪರೆಯ ಎಲ್ಲ ಪರಮ ಪೂಜ್ಯರು ನಾವು ಇವತ್ತಿನ ದಿನ ಈ ಶ್ರೀಮಠದ ಅಭಿವೃದ್ಧಿಯಾಗಿರ್ಬೋದು, ಈ ಶ್ರೀಮಠದ ಒಂದು ಪರಂಪರೆ, ಶ್ರೀಮಠದ ಒಂದು ಕೀರ್ತಿಯನ್ನು ಎತ್ತರ ಮಟ್ಟಕ್ಕೆ ಬೆಳೆಸಲಿಕ್ಕೆ ಲಚ್ಚಾಣದ ಭಕ್ತರು ನಮಗೆ ಬಂದು ರಾತ್ರಿ 12ಕ್ಕೆ ಕರೆದ್ರೂ ಕೂಡ ನಮ್ಮ ಮಠದ ಕೆಲಸ ಬಿಡ್ತೇವೆ, ಲಚ್ಚಾಣದ ಮಠದ ಕಡೆ ನಾವು ಬರ್ತೇವೆ ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳ್ತೇನೆ. ಯಾಕಂದರೆ ಈ ಗುರುಪೀಠಗಳು ಬೆಳಿಬೇಕು, ಗುರುವಿನ ಶಕ್ತಿ ಅದು ಗಗನೆತ್ತರಕ್ಕೆ ಹೋಗಬೇಕು. ಸಿದ್ಧಲಿಂಗ ಅಂತಂದರೆ ಸಾಮಾನ್ಯವಾಗಿರುವಂಥ ಶಕ್ತಿ ಅಲ್ಲ. ಸಿದ್ಧಲಿಂಗ ಅನ್ನುವಂಥ ನಾಮ ಒಂದು ವ್ಯಕ್ತಿಗೆ ಹೋಲಿಸಿ ಮಾತನಾಡ್ಬೋದು, ಆದರೆ ಸಿದ್ಧಲಿಂಗ ಅನ್ನುವಂಥ ಒಂದು ದೈವತ್ವದ ಶಕ್ತಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಈ ಜಗತ್ತನ್ನೇ ಬೆಳ್ತಕ್ಕಂಥದ್ದು, ಈ ಜಗತ್ತಿನ ಒಂದು ಭವಿಷ್ಯವನ್ನೇ ಬದಲಾವಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಲಚ್ಚಾಣ ಪೀಠಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ಸಮಸ್ತ ಲಚ್ಚಾಣ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ, ಎಲ್ಲ ತಾಯಂದಿರಿಗೆ ಹೇಳುತ್ತೇವೆ, ಮುಗುಳುಕೋಟೆ ಮಠ, ಜಿಡ್ಗಾ ಮಠ, ನೀವು ಮುಗುಳುಕೋಟೆ ಗುರುಗಳಿಗೆ ಮತ್ತು ಜಿಡ್ಗಾ ಮಠದ ಪೂಜ್ಯರಿಗೆ ಮತ್ತು ಮುಗುಳುಕೋಟೆ ಮಠದ ಪೂಜ್ಯರಿಗೆ ನೀವು ಸುಮ್ಮನೆ ಕನಸದಾಗ ನೆನೆಸಿದ್ರೆ ಸಾಕು, ಎಚ್ಚರದಾಗ ಬಂದು ನಿಮಗೆ ಭೇಟಿ ಆಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಹಾಗಾಗಿ ಈ ಮಠದ ಭವ್ಯ ಪರಂಪರೆಯನ್ನು ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದದಿಂದ ಜಗತ್ತನ್ನೇ ಬೆಳಗಬೇಕು. ಅದರ ಜೊತೆಗೆ ಇವತ್ತು 4-5 ರಾಜ್ಯಗಳಿಂದ ಎಲ್ಲ ಭಕ್ತರು ಬಹಳಷ್ಟು ಭಕ್ತಿಯಿಂದ ಬಂದಿದ್ದಾರೆ. ನಾವು ಇವತ್ತು ಸುಮಾರು ಒಂದು 2,000ಕ್ಕೂ ಹೆಚ್ಚಿನ ಸಂಖ್ಯೆ ವಾಹನಗಳು ಬಂದಿರತಕ್ಕಂಥದ್ದು. ಯಾರಿಗೂ ಕೂಡ ನಾವು ಗಾಡಿ ಬಾಡಿಗೆ ಮಾಡಿ ನೀವು ಬರ್ರಿಪ್ಪ ಅಂತ ತಿಳ್ಕೊಂಡು ಬಾಡಿಗೆಯಿಂದ ತಂದಂಥ ಜನ ನಮ್ಮ ಜನ ಅಲ್ಲ. ನಾವು ಈ ಮಠಕ್ಕೆ 2,000 ಗಾಡಿಗಳನ್ನು ತೆಗೆದುಕೊಂಡು ನಮ್ಮ ಬಲವನ್ನು ಪ್ರದರ್ಶನ ಮಾಡಲಿಕ್ಕೂ ಕೂಡ ನಾವು ಬಂದಿಲ್ಲ. ನಾವು ಬಲವನ್ನು ಪ್ರದರ್ಶನ ಮಾಡೋಕ್ಕೆ ಬಂದಿಲ್ಲ. ನಾವು ನಮ್ಮ ಮುಗುಳುಕೋಟೆ ಜಿಡ್ಗಾ ಮಠದ ಭಕ್ತರು ನಮ್ಮ ಭಕ್ತಿಯನ್ನು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಲಿಕ್ಕೆ ಬಂದಂಥ ನಮ್ಮ ಶ್ರೇಷ್ಠ ಭಕ್ತರು. ಹಾಗಾಗಿ ಇವತ್ತು ಈ ಪುಣ್ಯ ಭೂಮಿಯಲ್ಲಿ ಇವತ್ತು ಬಂದು ಅನೇಕ ಜನ ಕಕ್ಕಳ ಮೇಲೆಯಿಂದ ಎಲ್ಲ ಇಡೀ ಊರು ಜನ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು, ಪ್ರತಿ ಶಾಖಾ ಮಠದ ಎಲ್ಲ ಹಳ್ಳಿಯಿಂದ ಬಂದಿರುವಂಥದ್ದು. ಹಾಗಾಗಿ ಭಾಳಷ್ಟು ದೂರದಿಂದ ಜನ ಮುಗುಳುಕೋಟೆ ಒಂದೇ ಗ್ರಾಮದಿಂದ ಸುಮಾರು 150 ವಾಹನಗಳನ್ನು ಬಂದಿದ್ದಾವೆ. ಹಾಗಾಗಿ ಒಂದಲ್ಲ ಎರಡಲ್ಲ, ಪ್ರತಿಯೊಂದು ಮಠದಿಂದನೂ ಕೂಡ ಎಲ್ಲ ಕಡೆಯಿಂದ ಭಕ್ತರು ಬಂದಿದ್ದಾರೆ. ಈ ಪುಣ್ಯಮಯವಾಗಿರುವಂಥ ಈ ಸಿದ್ಧಲಿಂಗನ ಕ್ಷೇತ್ರಕ್ಕೆ ತಾವು ಬಂದು ಏನು ಆಶೀರ್ವಾದವನ್ನು ತೆಗೆದುಕೊಂಡಿದ್ದೀರಿ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ದೋಷಗಳು ನಿವಾರಣೆ ಆಗ್ತವೆ. ನಿಮ್ಮೆಲ್ಲರಿಗೂ ಇವತ್ತಿನ ದಿನ ಸಿದ್ಧಲಿಂಗನ ದಿವ್ಯ ಆಶೀರ್ವಾದ ಅನ್ನುವಂಥ ಪುಣ್ಯ ಪ್ರಾಪ್ತಿಯಾಗಿ ನಿಮ್ಮೆಲ್ಲರ ಜೀವನ ಉದ್ಧಾರ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬರೀ ಇವತ್ತಿನ ಈ ಭವ್ಯ ಕಾರ್ಯಕ್ರಮ 3-4 ದಿವಸದಲ್ಲಿ ತಯಾರಿಯಾಗಿರುವಂಥ ಕಾರ್ಯಕ್ರಮ. ಬರೀ ಫೋನ್ ಮುಖಾಂತರನೇ ಇಷ್ಟೊಂದು ಭಕ್ತರು, ಇಷ್ಟೊಂದು ಪರಮ ಪೂಜ್ಯರೆಲ್ಲರೂ ಕೂಡ ಸಿದ್ಧಲಿಂಗನ ದಿವ್ಯವಾದಂಥ ಪುಣ್ಯಕ್ಷೇತ್ರಕ್ಕೆ ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಪರಮ ಪೂಜ್ಯರ ಸಹಕಾರ ಈ ಲಚ್ಚಾಣದ ಮಠದ ಜೊತೆಗೆ ಯಾವಾಗಲೂ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಈ ಭಾಗದ ಹುಲಿ ಎಂದೇ ಪ್ರಖ್ಯಾತಿಗೊಂಡಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅದು ಆನೆ ಹೋಗಿದ್ದೇ ಮಾರ್ಗ ಅಂತಾರೆ. ಹಾಗೆ ಬಸನಗೌಡರು ಅವರು ಎಲ್ಲಿ ಹೋಗ್ತಾರೆ ಅಲ್ಲಿ ಒಂದು ಇತಿಹಾಸನೇ ಸೃಷ್ಟಿ ಮಾಡ್ತಾರೆ, ಅಂಥ ಶಕ್ತಿ. ಯಾಕಂದರೆ ಅವರು ನಿಷ್ಕಲ್ಮಶವಾದಂಥ ಜನಸೇವೆ ಏನಿದೆ,
ನಿಷ್ಕಲ್ಮಶವಾದಂಥ ನಿಸ್ವಾರ್ಥ ಭಾವನೆಯ ಅವರ ನಡೆ ಏನಿದೆ, ಇವತ್ತು ಧರ್ಮದಿಂದ ನಡೀತಕ್ಕಂಥ ಆ ಒಂದು ಕಾರ್ಯ ಮತ್ತು ಆ ಒಂದು ಶಕ್ತಿನೇ ಇವತ್ತು ಬಸವನಗೌಡರಿಗೆ ಬಹಳಷ್ಟು ಎತ್ತರ ಸ್ಥಾನಕ್ಕೆ ಒಯ್ತಕ್ಕಂಥದ್ದಾಗಿದೆ. ಹಾಗಾಗಿ ಇವತ್ತಿನ ಪುಣ್ಯಭೂಮಿಯಲ್ಲಿ ಇವತ್ತು ಅವರು ಈ ವೇದಿಕೆಗೆ ಬಂದಿದ್ದಾರೆ. ಸಿದ್ಧಲಿಂಗ ಪ್ರಭುಗಳ ಆಶೀರ್ವಾದದಿಂದ ಅವರು ಏನು ಅಂದ್ಕೊಂಡಿದ್ದಾರೆ ಆ ಸಂಕಲ್ಪ ಸಂಪೂರ್ಣವಾಗಿ ಈಡೇರಲಿ ಅನ್ನುವಂಥ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕಂದರೆ ಸಿದ್ದರಾಮ ಶಿವಯೋಗಿಗಳು ಅವ್ರ ಮೇಲೆ ಭಾಳ ಪ್ರೇಮ. ಪ್ರತಿ ಸಲ ಕಂಡಾಗ ಬಸವನಗೌಡ ಕರಿ ಅಂತೇಳಿ ಕರೆದು ಕೈಯಾಗಿರುವಂಥ ಬಂಗಾರ ಎಲ್ಲ ಅವ್ರಿಗೆ ಕೊಡ್ತಿದ್ರು ಅನ್ನುವಂಥದ್ದು. ಅದಕ್ಕೆ ಅಂಥ ಮಹಾತ್ಮರ ಒಂದು ಪ್ರೀತಿಯನ್ನು ಪಡೆದಿರ್ತಕ್ಕಂಥ ಗೌಡರು ನಿಜವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಭಾಳಷ್ಟು ವಿಶೇಷವಾದಂಥ ಶೋಭೆಯನ್ನು ತಂದು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಗುರುಗಳ ಆಶೀರ್ವಾದ ಇರಲಿ. ಬರುವಂಥ ದಿನದಲ್ಲಿ ಅವರ ಒಂದು ಮುಖಾಂತರ ಈ ನಾಡಿಗಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ಇವತ್ತು ಜುನಾ ಅಖಾಡದ ನಮ್ಮ ಸಹದೇವಾನಂದ ಬಾಬಾ ಅವರು ಕೂಡ ಇವತ್ತು ಬಂದಿದ್ದಾರೆ. ನಮ್ಮ ಮೇಲೆ ವಿಶೇಷವಾದಂಥ ಪ್ರೀತಿ ಅಭಿಮಾನವನ್ನು ಇಟ್ಕೊಂಡು ಬಂದಿದ್ದಾರೆ. ಆ ಪರಂಪರೆ ಕೂಡ ಗುರುಕೃಪೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ವಿಶೇಷವಾಗಿ ಎಲ್ಲ ಶ್ರೀಮಠದ ಸಾಧು ಮಹಾರಾಜರು ಶಾಖಾ ಮಠದಿಂದ ಬಂದಿದ್ದಾರೆ. ಎಲ್ಲ ಸಾಧು ಮಹಾರಾಜರಿಗೆ ಜೊತೆಗೆ ಶ್ರೀಮಠದ ಎಲ್ಲ ಭಕ್ತರಿಗೆ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಆಶೀರ್ವಾದದ ಶ್ರೀರಕ್ಷೆಯನ್ನು ತಮ್ಮೆಲ್ಲರ ಮೇಲೆ ಇರಲಿ. ಅದರ ಜೊತೆಗೆ ಲಚ್ಚಾಣ ಗ್ರಾಮದ ಪ್ರತಿಯೊಬ್ಬರು ಹಿರಿಯರು, ಯುವಕರು, ತಾಯಂದಿರು ಈ ಕಾರ್ಯಕ್ರಮದ ಸಲುವಾಗಿ ಭಾಳಷ್ಟು ಶ್ರಮಪಟ್ಟು ತಮ್ಮ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಲಚ್ಚಾಣ ಗ್ರಾಮದ ಭಕ್ತರಿಗೆ ಸಿದ್ಧಲಿಂಗನ ಆಶೀರ್ವಾದ, ಯಲಾಲಿಂಗ ಪ್ರಭುಗಳ ಆಶೀರ್ವಾದ ಸದಾಕಾಲ ಇರಲಿ.